ಸೊ ಆಲ್ರೆಡಿ ನಾವು ನೋಡ್ತಾ ಇದೀವಿ ಸಾಕಷ್ಟು ವಿಚಾರದಲ್ಲಿ ಆಲ್ರೆಡಿ ಒರಿಜಿನ್ LGNS ತಂದೆ ಆದಂತ ಒಂದು ಅನುಬೀಸ್ ಅವೇಕನ್ ಫೇಸ್ ಅಲ್ಲಿ ಯಾವ ತರ ಹೋಗ್ತಾ ಇದೆ ಅಂತಕ್ಕಂಥದ್ದು ನಾವು ಸಾಕಷ್ಟು ವಿಚಾರಗಳಲ್ಲಿ ನಾವು ನೋಡ್ತಾ ಇದೀವಿ. ಸೊ ಸಾಕಷ್ಟು ಜನ ನಾವು ಈ ಸಿಸ್ಟಮ್ ನ ಏನ್ಕೊಂಡಿದೀವಿ ಅಂದ್ರೆ ಟೆಕ್ನಾಲಜಿ ಹೊರತಾಗಿ ಸಿಸ್ಟಮ್ ಅಂದ್ರೆ ನಾವು ಪ್ರೆಸೆಂಟ್ ಲಾಸ್ಟ್ ಒಂದು ಫ್ಯೂ ಇಯರ್ಸ್ ಇಂದ ಏನೆಲ್ಲ ಒಂದು ಜನರಲ್ ಥಿಂಗ್ಸ್ ಅಂದ್ರೆ ಮಾರ್ಕೆಟಿಂಗ್ ಅಂತ ಫಿನಾನ್ಷಿಯಲ್ ಅಂತ ಬಂದಾಗ ಯಾವ ತರ ನಾವು ಇಷ್ಟು ವರ್ಷಗಳ ಕಾಲ ನಾವು ಸಿಸ್ಟಮ್ ನ ನೋಡ್ತಾ ಇದ್ವಿ ಅದ್ರ ಬೇಸ್ಡ್ ಅಲ್ಲಿ ನಾನು ಯಾಕೆ ಇದನ್ನ ಮಾತನ್ನ ಪದೇ ಪದೇ ಹೇಳ್ತೀನಿ ಅಂತಂದ್ರೆ ಸೊ ಪರ್ಟಿಕ್ಯುಲರ್ಲಿ ಎಸ್ಪೆಷಲಿ ನಾವೇನು ಗ್ರೀಡು ಒಂದು ಕಮಿಟ್ಮೆಂಟ್ ಅಥವಾ ಏನೋ ಒಂದು ಯಾವುದೋ ಒಂದರಿಂದ ಅಥವಾ ಏನೋ ಮಾಡ್ಬಿಡ್ಬೇಕು ಆಗ್ಬಿಡುತ್ತೆ ಅಂತಕ್ಕಂಥದ್ದು ಫೈನಾನ್ಷಿಯಲ್ ಮೈಂಡ್ ಸೆಟ್ ಅಲ್ಲಿ ನೀವಿದ್ರೆ ಯಾವ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲೂ ಕೂಡ ಅಷ್ಟು ಈಸಿಯಾಗಿ ದುಡ್ಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ನಾವ್ ಏನ್ ಮಾಡ್ಬಿಟ್ಟಿದೀವಿ ಯಾವ್ದೋ ಒಂದು ನೆಟ್ವರ್ಕ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಥ್ರೂ ಸಾಕಷ್ಟು ಕಾನ್ಸೆಪ್ಟ್ ಅಲ್ಲಿ ಒಂದು ಬೇರೆ ಬೇರೆ ರೀತಿಯ ಡೈಲಿ 1% ಅಥವಾ 3 ಮಂತ್ಸ್ ಡಬಲ್ ವರ್ಷಕ್ಕೆ ಡಬಲ್ ಅಂದ್ರೆ ಸೊ ಈ ತರ ವಿಚಾರಗಳನ್ನೇ ನಾವು ನೋಡಿ ನೋಡಿ ಏನಾಗ್ಬಿಟ್ಟಿದೆ ಸಿಸ್ಟಮ್ ಅನ್ನೋದು ಅದೇ ಫಿನಾನ್ಷಿಯಲ್ ಮಾರ್ಕೆಟ್ ಅನ್ನೋದು ಇದೆ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಓಕೆ, ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾರು ಕೂಡ ನಾವು ಸಾಕಷ್ಟು ಟ್ರೇಡರ್ಸ್ ನ ನೋಡ್ತೀವಿ ಅಥವಾ ಸಾಕಷ್ಟು ಒಂದು ಟಾಟಾ ಕಂಪನಿ ಇರ್ಬೋದು ಅಥವಾ ಒಂದು ಲೈಕ್ ರಿಲಯನ್ಸ್ ಇರ್ಬೋದು ಜಿಯೋ ಇರ್ಬೋದು ಅವು ಅಂದ್ರೆ ಅದರದೇ ಆದಂತ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಫಿನಾನ್ಷಿಯಲ್ ಅಲ್ಲಿ ಅದರದೇ ಆದಂತ ಶೇರ್ಸ್ ಸ್ಟಾಕ್ಸ್ ಅಲ್ಲಿ ಸೊ ಏನು ಒಂದು ಫಿನಾನ್ಷಿಯಲ್ ಬೆನಿಫಿಟ್ ಪಬ್ಲಿಕ್ ಮಾಡ್ಕೊಳ್ತಾರೆ. ಸೊ ಆ ರಿಯಲ್ ಮಾರ್ಕೆಟ್ ಅದು ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಕಂಪೇರೇ ಮಾಡಲ್ಲ. ಓಕೆ, ಸೊ ನಾವು ಕಂಪೇರ್ ಮಾಡೋದು ಯಾವ್ದೋ ಒಂದು ಕಂಪನಿಗೆ ಕಂಪೇರ್ ಮಾಡ್ತೀವಿ ಅಥವಾ ಯಾವ್ದೋ ಒಂದು ಸಣ್ಣ ವಿಚಾರ ವಿಡ್ರಾಲ್ ನ ಕಂಪೇರ್ ಮಾಡ್ತೀವಿ ಅಥವಾ ಯಾವ್ದೋ ಒಂದು ವೆಬ್ಸೈಟ್ ಬೇಸ್ಡ್ ಕಂಪೇರ್ ಮಾಡ್ತೀವಿ ಅಥವಾ ಟೋಕನ್ ಪ್ರೈಸ್ ಮೇಲೆ ಕಂಪೇರ್ ಮಾಡ್ತೀವಿ. ಅದನ್ನ ಹೊರತಾಗಿ ನಮ್ಮ ವ್ಯಾಲೆಟ್ ಅಲ್ಲಿ ನಮ್ಮ ಡಾಲರ್ ಜಾಸ್ತಿ ಆಗ್ತಾ ಇದೆನೋ ಇಲ್ಲೋ ಅಂತಕ್ಕಂಥದ್ದು ಈ ತರ ನಾವು ಥಿಂಕ್ ಮಾಡ್ತೀವಿ. ಓಕೆ, ಸೊ ಕ್ರಿಪ್ಟೋ ವರ್ಕ್ ಆಗ್ತಕ್ಕಂಥದ್ದು ಒಂದು ಮಾರ್ಕೆಟ್ ಸಿನಾರಿಯೋ. ಓಕೆ, ಸೊ ಮಾರ್ಕೆಟ್ ಯಾವ ತರ ಯಾವ್ಯಾವ ದೇಶದಲ್ಲಿ ಒಂದು ಪರ್ಟಿಕ್ಯುಲರ್ಲಿ ಲೈಕ್ ಪೀಪಲ್ ಎಮೋಷನ್ಸ್ ಆಗಿರ್ಬೋದು ಒಂದು ಸೆಲ್ಲಿಂಗ್ ಝೋನ್ ಆಗಿರ್ಬೋದು ಸಾಕಷ್ಟು ಒಂದೊಂದು ನ್ಯೂಸ್ ಪ್ರಕಾರ ಕ್ರಿಪ್ಟೋ ಅಂತಕ್ಕಂಥದ್ದು ವರ್ಕ್ ಆಗುತ್ತೆ. ಓಕೆ, ಸೊ ಓವರ್ ಆಲ್ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಏನ್ ಮಾರ್ಕೆಟ್ ಕ್ಯಾಪ್ ಅಂತ ಇದೆ, ಮಾರ್ಕೆಟ್ ಕ್ಯಾಪ್ ಅಂತಂದ್ರೆ ಓವರ್ ಆಲ್ ಆ ಇಂಡಸ್ಟ್ರಿಯ ಟೋಟಲ್ ಒಂದು ವ್ಯಾಲ್ಯೂಯೇಷನ್ ಒಂದು ಮೊತ್ತ ಅಂತಾನೆ ಹೇಳ್ಬೋದು. ಓಕೆ, ಸೊ ಅದನ್ನ ಸೊ ನಾವು ನೋಡೋದಾದ್ರೆ ಸೊ ಆ ಗ್ರಾಫ್ ನಾವು ನೋಡೋದಾದ್ರೆ 2.5 ಟ್ರಿಲಿಯನ್ ಇದೆ. ಓಕೆ, ಸೊ ಇವತ್ತಿನ ಟೋಟಲ್ ಮಾರ್ಕೆಟ್ ಕ್ಯಾಪ್ ಕ್ರಿಪ್ಟೋ ಇಂಡಸ್ಟ್ರಿಯ ಟೋಟಲ್ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂತಂದ್ರೆ ಸೊ 2.5 ಟ್ರಿಲಿಯನ್ ಇದೆ. ಓಕೆ, ಸೊ ಅದೇ ನಾನು ಲಾಸ್ಟ್ ಮೀಟಿಂಗ್ ಅಲ್ಲೂ ಕೂಡ ತಿಳಿಸಿದ್ದೆ ಅದೇ. ಸೊ ನಾವು 1 ಇಯರ್ ಬಿಫೋರ್ದು ನೋಡೋಣ. ಓಕೆ, ಸೊ ಇದೇ ಗ್ರಾಫ್ ನೀವು ಫಾರ್ ಎಕ್ಸಾಂಪಲ್ 1 ಇಯರ್ ಬಿಫೋರ್ ನೋಡೋದಾದ್ರೆ ಎಕ್ಸಾಂಪಲ್ ಸೊ 2025 ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಮೋರ್ ದ್ಯಾನ್ 4 ಟ್ರಿಲಿಯನ್ ಅಂತ ಹೇಳ್ಬೋದು. ಸೊ 10/7/2025 ನೋಡ್ತಾ ಇದ್ವಿ. ಸೊ ಅದಾದ ನಂತರ ಓವರ್ ಆಲ್ ಕ್ರಿಪ್ಟೋ ಜರ್ನಿ ಅಂದ್ರೆ ಅದು ಗ್ರಾಫ್ ಟೋಟಲ್ ಅಸೆಟ್ಸ್ ಇನ್ಪುಟ್ ಏನಾಗ್ತಾ ಇದೆ ಆ ಇನ್ಪುಟ್ ಕಮ್ಮಿ ಆಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಂದ್ರೆ ನ್ಯೂ ಇನ್ವೆಸ್ಟ್ಮೆಂಟ್ ನ್ಯೂ ಕಮ್ಮರ್ ನ್ಯೂ ಫಂಡರ್ಸ್ ಏನಾಗ್ತಿದ್ದಾರೆ ಸಿಸ್ಟಮ್ ಅಲ್ಲಿ ಎಂಟ್ರಿ ಆಗ್ತಾ ಇಲ್ಲ. ಯಾಕಂದ್ರೆ ಫಂಡ್ ಅಂದ್ರೆ ಅವಾಗ ಏನು ಯಾವ ಲೆವೆಲ್ ಆಫ್ ಗ್ರಾಫ್ ಅಲ್ಲಿ ಸಿಸ್ಟಮ್ ಇಂಡಸ್ಟ್ರಿ ಹೋಗ್ತಾ ಇತ್ತು ಸೊ ಅದು ಹೋಗ್ತಾ ಹೋಗ್ತಾ ಡೌನ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಅಂದ್ರೆ ಆಲ್ಮೋಸ್ಟ್ ಒಂದು 4 ಟ್ರಿಲಿಯನ್ ಇರ್ತಕ್ಕಂಥ ಟೋಟಲ್ ಇಂಡಸ್ಟ್ರಿಯ ವರ್ತ್ ಮಾರ್ಕೆಟ್ ಕ್ಯಾಪ್ ಏನ್ ಹೇಳ್ತೀವಿ ಇವತ್ತು ರೈಟ್ ನಾವ್ ಏನಾಗಿದೆ 2.5 ಟ್ರಿಲಿಯನ್ ಆಗಿದೆ. ಓಕೆ, ಸೊ 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 ಹಾಗಾದ್ರೆ ಇದರ ಅರ್ಥ ಏನು ಅಂತಂದ್ರೆ ಇದರ ಅರ್ಥ ವೆರಿ ಸಿಂಪಲ್. $4 ಟ್ರಿಲಿಯನ್ ಅಷ್ಟು ಇದ್ದಿರ್ತಕ್ಕಂಥ ಫಂಡ್ ಇವತ್ತು ಟೋಟಲ್ ಕ್ರಿಪ್ಟೋದಲ್ಲಿ ಟೋಟಲ್ ಇರ್ತಕ್ಕಂಥದ್ದು ಬರೀ $2.5 ಟ್ರಿಲಿಯನ್. ಅಂದ್ರೆ ಸೊ ನಾವ್ ಏನ್ ಥಿಂಕ್ ಮಾಡ್ತೀವಿ ಈ ಇಂಡಸ್ಟ್ರಿಯಲ್ಲಿ ಹೋದ್ ವರ್ಷ ತುಂಬಾ ಚೆನ್ನಾಗಿ ಇರ್ತಕ್ಕಂಥ ಮಾರ್ಕೆಟ್ ಇಂದ ಸೊ ಪ್ರಾಫಿಟ್ ಅನ್ನ ಗೇನ್ ಮಾಡಿದ್ದಾರೆ ಅಥವಾ ಇದರಿಂದ ಲಾಸ್ ಆಗಿ ಹೊರಗೆ ಹೋಗಿದ್ದಾರೆ ಅಥವಾ ತಮ್ಮದೇ ಆದ ಅಸೆಟ್ ಅನ್ನ ಅವ್ರ ಏನ್ ಮಾಡಿದ್ದಾರೆ ಶಿಫ್ಟ್ ಮಾಡಿರ್ತಾರೆ ಅಥವಾ ಸೊ ಕನ್ವರ್ಟ್ ಮಾಡ್ಕೊಂಡಿರ್ತಾರೆ. ಏನೇ ಅದರ ಅರ್ಥ ಏನೇ ಇರಲಿ ಪೀಪಲ್ ಅಂದ್ರೆ ದುಡ್ಡು ಇಲ್ಲಿಂದ ಏನಾಗಿದೆ ಎಕ್ಸಿಟ್ ಆಗಿದೆ ಅಂತಕ್ಕಂಥದ್ದು ಮೀನಿಂಗ್ ಇದು. ಓಕೆ, ಅಂದ್ರೆ ಹೋದ್ ವರ್ಷಕ್ಕೆ ಯಾವ ತರ ಸಿಸ್ಟಮ್ಗೆ ಇಂಡಸ್ಟ್ರಿಗೆ ಸಿಸ್ಟಮ್ಗೆ ಬರ್ತಾ ಇದ್ರು ಜನ ಅಥವಾ ಫಂಡರ್ಸ್ ಬರ್ತಾ ಇದ್ರು ನ್ಯೂ ಪೀಪಲ್ ಬರ್ತಾ ಇದ್ರು ಸೊ ಅದು ಈಗ ಏನಾಗಿದೆ ಮ್ಯಾಚ್ ಆಗ್ತಾ ಇಲ್ಲ. ಹಾಗಾದ್ರೆ ಇದು ಹಣ ಯಾರ ಹತ್ರ ಹೋಗಿದೆ ಸೊ ಜನಗಳ ಹತ್ರನೇ ಹೋಗಿದೆ. ಸೊ ಅಂದ್ರೆ ನಾವು ಇದನ್ನ ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಏನು ಅಂದ್ರೆ ಫಿನಾನ್ಷಿಯಲ್ ಮಾರ್ಕೆಟ್ ಅಂತಕ್ಕಂಥದ್ದು ಕನ್ಸಿಸ್ಟೆನ್ಸಿ ಸ್ಟೆಬಿಲಿಟಿ ಕಂಟಿನ್ಯೂಟಿ ಆಗಿ ಹೋಗ್ತಾನೆ ಇರುತ್ತೆ ಅಂತಕ್ಕಂಥದ್ದಲ್ಲ.
ಓಕೆ. ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ಕ್ರಿಪ್ಟೋ ಅಂತಕ್ಕಂಥದ್ನ ಬರೀ ಯಾವ್ದೋ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗು ಅಥವಾ ಯಾರೋ ಹೇಳೋದು ಅಥವಾ ಹೇಳಿದ್ದನ್ನ ಕಾಯಿನ್ ನ ಖರೀದಿ ಮಾಡೋದು ಅದನ್ನೇ ಕ್ರಿಪ್ಟೋ ಅನ್ಕೊಂಡ್ಬಿಟ್ಟಿದೀವಿ. ಬಟ್ ಕ್ರಿಪ್ಟೋ ಅಂತಕ್ಕಂಥದ್ದು ಅದನ್ನ ಹೊರತಾಗಿ ಸಾಕಷ್ಟು ವೇಯಲ್ಲಿ ಟೆಕ್ನಾಲಜಿ ರೂಪದಲ್ಲಿ ತಂದೆ ಆದಂತ ಒಂದು ಯೂಸಬಿಲಿಟಿ ಯುಟಿಲಿಟಿಯಲ್ಲಿ ಜನಗಳು ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ನಾವು ಅದನ್ನ ನೆಟ್ವರ್ಕ್ ಬೇಸ್ಡ್ ಅಲ್ಲಿ ಸಾಕಷ್ಟು ವಿಚಾರಗಳನ್ನ ಏನಾಗ್ಬಿಟ್ಟಿದೆ, ಸಾಕಷ್ಟು ಜನಕ್ಕೆ ಕ್ರಿಪ್ಟೋ ಅಂತಕ್ಕಂಥದ್ದು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಯಾರೋ ಹೇಳಿದ್ರೆ ಮಾಡ್ತಕ್ಕಂಥದ್ದು, ಯಾರೋ ಹೇಳಿದ್ರೆ ತಗೊಳ್ತಕ್ಕಂಥದ್ದು, ಯಾವ್ದೋ ವೆಬ್ಸೈಟ್ ಅಲ್ಲಿ ತೋರಿಸ್ತಕ್ಕಂಥದ್ದೇ ಕ್ರಿಪ್ಟೋ ಅದಲ್ಲ. ಓಕೆ, ದಿಸ್ ಇಸ್ ದ ವೆರಿ ಬಿಗ್ ಇಂಡಸ್ಟ್ರಿ. ಸೊ ಇಂಡಸ್ಟ್ರಿ ಕಂಪ್ಲೀಟ್ಲಿ ಒಂದು ಬಿಟ್ ಕಾಯಿನ್, ಇಥೀರಿಯಂ, ಸೊಲಾನಾ, ಗಾಲ, ಮಾನ ಇವ್ಯಾವು ಕೂಡ ಒಂದು MLM ಬೇಸ್ಡ್ ಅಲ್ಲಿ ಯಾವ್ದೋ ಒಂದು ರೆಫರಲ್ ಬೇಸ್ಡ್ ಅಲ್ಲಿ ಬಂದಿರತಕ್ಕಂಥ ಟೋಕನ್ ಒಂದು ಮೆಕ್ಯಾನಿಸಮ್ ಅಲ್ಲ. ಬ್ಲಾಕ್ ಚೈನ್ ಅಲ್ಲಿ ತಂದೆ ಆದಂತ ಒಂದು 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 ವಿಷನ್ ನ, ಆ ಪ್ರೋಟೋಕಾಲ್ ನ ಇಟ್ಕೊಂಡು ಬಂದಿರತಕ್ಕಂಥದ್ದು. ಆ ಪ್ರೋಟೋಕಾಲ್, ಆ ಯುಟಿಲಿಟಿ ಜನಗಳಿಗೆ ಯಾವ ತರ ಯೂಸ್ ಆಗ್ತಾ ಇದೆ, ಅದರ ಅದರ ಯುಟಿಲಿಟಿ ಬೇಸ್ಡ್ ಮೇಲೆ ಅದರದ್ದು ಡಿಮ್ಯಾಂಡಿಂಗ್ ಆಗ್ತಾ ಇದೆ. ಅದನ್ನ ಜನಗಳು ಏನ್ ಮಾಡ್ತಾ ಇದ್ದಾರೆ, ಬೈ ಸೆಲ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಓಕೆ, ಸೊ ಯಾಕೆ ಈ ತರ ನಾವು ಬೇಸಿಕ್ ಥಿಂಗ್ ತಿಳ್ಕೊಳ್ತಕ್ಕಂಥದ್ದು ಏನು ಅಂದ್ರೆ, ನೋಡಿ ಕ್ರಿಪ್ಟೋದಲ್ಲಿ ಸಾಕಷ್ಟು ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಯಾರೋ ಲೈಕ್ ನಾವು ಈಗ ಇಲ್ಲಿ ಯಾವುದೇ ಒಂದು ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ನಮ್ಗೆ ಯಾವುದೇ ತರದ ಅವಶ್ಯಕತೆ ಇಲ್ಲ, ಯಾವ್ದೋ ಡಿಗ್ರಿ ಅಥವಾ ಏನೋ ಮಾಡಿರ್ಬೇಕು, ಏನೋ ಇರಬೇಕು ಅಂತಕ್ಕಂಥದ್ದು ಇಲ್ಲ. ಸೊ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಯಾಕೆ ನಾವು ಒಂದು ಹೆಜ್ಜೆ ಕ್ರಿಪ್ಟೋದಲ್ಲಿ ವಿಚಾರಗಳು ತಿಳ್ಕೊಬೇಕು ಅಂದ್ರೆ, ಕಮ್ಮಿಂಗ್ ಡೇಸ್ ಅಲ್ಲಿ ಏನು ನಾವು ಒರಿಜಿನ್ LGNS ಅಲ್ಲಿ ಸಾಕಷ್ಟು ಒಂದು ಪ್ರೋಟೋಕಾಲ್ ನ ವರ್ಡ್ಸ್ ನ ಕೇಳ್ತಾ ಇದೀವಿ. ಒಂದು ಝೀರೋ ನಾಲೆಡ್ಜ್ ಪ್ರೂಫ್ ಆಗಿರ್ಬೋದು, ಪ್ರೈವಸಿ ಪ್ರೋಟೋಕಾಲ್ ಆಗಿರ್ಬೋದು, NFT ಅಂತ ಕೇಳ್ತಾ ಇದೀವಿ, ಗವರ್ನೆನ್ಸ್ ಟೋಕನ್ ಅಂತ ಕೇಳ್ತಾ ಇರ್ತೀವಿ, ಲಿಕ್ವಿಡಿಟಿ, ಮಾರ್ಕೆಟ್, ಡೈಲಿ ಬೈಸೆಲ್, ಇವೆಲ್ಲವೂ ವಿಚಾರಗಳು ಅಷ್ಟು ಈಸಿ ಅಂತಕ್ಕಂಥದ್ದಲ್ಲ. ಇನ್ ಡೆಪ್ತ್ ಸಬ್ಜೆಕ್ಟ್ ಅನ್ನ ನಮಗೆ ಬರ್ತಕ್ಕಂಥ ದಿನಗಳಲ್ಲಿ ಆಸ್ ಅ ಪ್ಯಾಸಿವ್ ಇನ್ಕಮ್ ಆಗಿ ನಾವು ಮಾಡ್ಬೇಕು, ಸಣ್ಣ ಸಣ್ಣ ವಿಚಾರಗಳನ್ನ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಜನರಲಿ ಥಿಂಗ್ಸ್ ಹೇಳಿದೆ ಅಂದ್ರೆ, ಯಾವ್ದೋ ಒಂದು ಇಂಡಸ್ಟ್ರಿ ಅಂತ ಬಂದಾಗ ಕಂಟಿನ್ಯೂಟಿ ಗ್ರೋತ್ ಇರುತ್ತೆ, ಜನಗಳು ಕಂಟಿನ್ಯೂಟ್ಲಿ ಅದನ್ನ ಖರೀದಿ ಮಾಡ್ತಾರೆ, ಅದು ವರ್ಷ ಅದ್ರದ್ದು ಗ್ರಾಫ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ನ ಭ್ರಮೆಯಲ್ಲಿ ಇರಬೇಡಿ. ಓಕೆ, ಸೊ ಸೊ ಅದು ಸಾಕಷ್ಟು ಇದೆ. ಓಕೆ, ಸೊ ಅದು ಬೇರೆ ಬೇರೆ ಒಂದು ನ್ಯೂಸ್ ಆಗಿರ್ಬೋದು, ವಾರ್ ಅಫೆಕ್ಟ್ ಆಗಿರ್ಬೋದು. ಸೊ ಈಗ ಆಲ್ರೆಡಿ ನಾವು ನೋಡ್ತಾ ಇದೀವಿ ಫಿನಾನ್ಷಿಯಲ್ ಮಾರ್ಕೆಟ್ ಅಂತಕ್ಕಂಥದ್ದು ವೆರಿ ವರ್ಸ್ಟ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ಸೊ ನೀವು ಈಗ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಇನ್ಫ್ಲೇಷನ್ ಇರ್ಬೋದು, ಸೊ ಏನೆಲ್ಲ ಆಲ್ರೆಡಿ ಬಾಂಡ್ಸ್, ಸ್ಟಾಕ್ಸ್, ಶೇರ್ಸ್, ಗೋಲ್ಡ್ ಪ್ರೈಸ್ ಯಾವ ತರ ಒಂದು ಹೈಕ್ ಆಗ್ತಾ ಇರ್ತಕ್ಕಂಥದ್ದು ನೋಡ್ಬೋದು. ಅಂದ್ರೆ ಫಿನಾನ್ಷಿಯಲ್ ಮಾರ್ಕೆಟ್ ಅಂತಕ್ಕಂಥದ್ದು ಸೊ ವೆರಿ ವರ್ಸ್ಟ್ ಕಂಡೀಷನ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ನೀವು ಯಾವುದೇ ಒಂದು ಟಾಪ್ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಸಾಕಷ್ಟು ಟಾಪ್ ನೀವು ಸಿಸ್ಟಮ್ ನ ಕಂಪನಿಗಳನ್ನ ನೋಡೋದಾದ್ರೆ ಒಂದು ಡ್ರಾಸ್ಟಿಕ್ ಡೌನ್ ಆಗಿರ್ತಕ್ಕಂಥ ಒಂದು ಉದಾಹರಣೆ ನಾವು ನೋಡ್ಬೋದು. ಓಕೆ, ಸೊ ಸೊ ನಾವು ಫಾರ್ ಎಕ್ಸಾಂಪಲ್ ನೀವು ಬಿಟ್ ಕಾಯಿನ್ ನೋಡೋದಾದ್ರೆ, ಸೊ ಲಾಸ್ಟ್ ನೀವು ಒಂದು 3 months ಇಂದ ನೋಡೋದಾದ್ರೆ, ದ ಪ್ರೈಸ್ ರನ್ನಿಂಗ್ ಅರೌಂಡ್ 78 ಇಂದ ನೋಡಿ ಆಲ್ರೆಡಿ 78 ಇಂದ 80,000 ಅಲ್ಲಿ ಏನಾಗ್ತಾ ಇದೆ, ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಸೊ ಈ ಲೂಪ್ ಏನಿದೆ ಅಂದ್ರೆ, ಸೊ ಸೊ ಲಾಸ್ಟ್ ನೀವು ಒಂದು 1 month ಅದಕ್ಕಿಂತ ಬಿಫೋರ್ ಮಾರ್ಕೆಟ್ ಯಾವ ತರ ಕಂಟಿನ್ಯೂಲಿ ಡೌನ್ ಆಗಿರ್ತಕ್ಕಂಥದ್ದು ನಾವು ನೋಡಿದೀವಿ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ಸೊ ಏನ್ ಇವಾಗ ಸಿಸ್ಟಮ್ ಅಂದ್ರೆ BTC ಏನ್ ಪ್ರೆಸೆಂಟ್ ಅಲ್ಲಿ ಒಂದೇ ರೇಂಜ್ ಅಲ್ಲಿ ಏನ್ ಟ್ರೇಡ್ ಆಗ್ತಿದೆ, ಏನ್ ನೋಡ್ತಾ ಇದೀವಿ, ಇದರ ಅರ್ಥ ಏನು ಅಂತಂದ್ರೆ, ನಾವು ಆಲ್ರೆಡಿ ಆ ಗ್ರಾಫ್ ಅಲ್ಲಿ ಹೇಳಿದೆ, ನ್ಯೂ ಕಮರ್ಸ್, ನ್ಯೂ ಬೈಯರ್ಸ್ ಸಿಸ್ಟಮ್ಗೆ, ನ್ಯೂ ಇನ್ವೆಸ್ಟ್ಮೆಂಟ್ ಸಿಸ್ಟಮ್ಗೆ, ಮಾರ್ಕೆಟ್ಗೆ ಬರ್ತಾ ಇಲ್ಲ. ಓಕೆ, ಸೊ ಯಾವಾಗ ಒಂದು ನ್ಯೂ ಬಯರ್ಸ್, ನ್ಯೂ ಮಾರ್ಕೆಟ್ಸ್ ಬರ್ತಾರೆ, ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಪ್ರೈಸ್ ಡಂಪ್ ಆಗತಕ್ಕಂಥದ್ದು ನೋಡ್ತೀವಿ. BTC ಅಲ್ಲಿ ಡಂಪ್ ಆದ್ರೆ ಅದ್ರ ಜೊತೆ ಏನೆಲ್ಲ ಸಾವಿರಾರು ಟೋಕನ್ಸ್, ಆಲ್ಟ್ ಕಾಯಿನ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನು ಕೂಡ ಜಾಸ್ತಿ ಆಗ್ತಕ್ಕಂಥದ್ನ ನಾವು ನೋಡ್ಬೋದು. ಓಕೆ, ಬಟ್ ಏನೇ ಸಿಸ್ಟಮ್ ಜಾಸ್ತಿ ಆಗ್ಲಿ, ಪ್ರೈಸ್ ಕಮ್ಮಿ ಆಗ್ಲಿ, ಯಾಕೆ BTC, ಇಥೀರಿಯಂ, ಸೊಲೋನಾ, XRP, ಸೊ ಇವೆಲ್ಲ ಇನ್ ದ ಮ್ಯಾಟರ್ ಆಫ್ ಪ್ರೈಸ್ ಅನ್ನ ಹೊರತಾಗಿ ಕೂಡ ಯಾಕೆ ಸಸ್ಟೈನ್ ಆಗಿದೆ? ಓಕೆ, ಸೊ ಆಲ್ಮೋಸ್ಟ್ ನೀವು ನೋಡೋದಾದ್ರೆ BTC ತಂದೆ ಆದಂತ ಜರ್ನಿ ಶುರು ಮಾಡಿದ್ದು ಆಲ್ಮೋಸ್ಟ್ 2012-13, ಅಂದ್ರೆ ಕಂಪ್ಲೀಟ್ಲಿ ಮಾರ್ಕೆಟ್ ಅನ್ನ ಆಕ್ಯುಪೈ ಮಾಡ್ಲಿಕ್ಕೆ ಶುರು ಮಾಡಿದ್ದು. ಸೊ XRP, BNB, ಇಥೀರಿಯಂ ನೀವು ನೋಡೋದಾದ್ರೆ 2015-16 ಸಾಕಷ್ಟು ಒಂದು ಒಳ್ಳೆ ಬೂಮ್ ಆಗಿರ್ತಕ್ಕಂಥದ್ದು ಕ್ರಿಪ್ಟೋ ಇಂಡಸ್ಟ್ರಿಯಲ್ಲಿ. ಅದಾದ ನಂತರ ಲಕ್ಷಾಂತರ, ಸಾವಿರಾರು ಟೋಕನ್ಸ್ ಮಾರ್ಕೆಟ್ ಅಲ್ಲಿ ಬಂದಿದೆ. ಒಂದು ದಿನ ಸಸ್ಟೈನ್ ಆಗಿದಾವೆ, 10 ದಿನ ಆಗಿದಾವೆ, 1 ತಿಂಗಳು, 1 ವರ್ಷ. ಅಂದ್ರೆ ನಾವು ತಿಳ್ಕೊಬೇಕಾಗಿರೋದು, ಒಂದು ಯಾವುದೇ ಒಂದು ವಿಚಾರ, ಯಾವುದೇ ಒಂದು ಟೋಕನ್
ಒಂದು ಮೇಂಟೈನ್ ಆಗ್ಬೇಕು, ಒಂದು ಸಸ್ಟೈನಬಿಲಿಟಿ ಆಗ್ಬೇಕು ಅಂದ್ರೆ ಏನಿರ್ಬೇಕು ಅಂತಕ್ಕಂಥ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ BTC ನ ಪ್ರೈಸ್ ನ ಹೊರತಾಗಿ ಸೊ ಯಾವ ತರ ಜನ ಇದನ್ನ ಖರೀದಿ ಮಾಡ್ತಾರೆ, ಬೈಸೆಲ್ ಇದೆ. ನಾನು BTC ನ ಒಂದೇ ಹೇಳಲ್ಲ, BTC ಗೆ ಸಾಕಷ್ಟು ಕಾರಣ ಇರುತ್ತೆ. ಅದನ್ನ ಹೊರತಾಗಿ ನೀವು ಇಥೀರಿಯಂನ ಅಥವಾ ರಿಪ್ಪಲ್, ಸೊಲೋನಾ, ಅಂದ್ರೆ BTC ಬಿಟ್ಬಿಡಿ, ಒಂದು ಒನ್ ಆಫ್ ದ ಟಾಪ್ ಮದರ್ ಕರೆನ್ಸಿ ಅಂತ ಹೇಳ್ತೀವಿ. ಅದನ್ನ ಹೊರತಾಗಿ ಸಾಕಷ್ಟು ವಿಚಾರಗಳು ಟೋಕನ್ ನೀವು ಕಂಪೇರ್ ಮಾಡಿದ್ರು ಕೂಡ ಯಾಕೆ ಸಸ್ಟೈನ್ ಆಗಿದಾವೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಅ ಪ್ರಾಪರ್ ರೋಡ್ ಮ್ಯಾಪ್. ಓಕೆ, ಪ್ರಾಪರ್ ರೋಡ್ ಮ್ಯಾಪ್, ಒಂದು ವಿಷನರಿ ಥಿಂಗ್ಸ್ ನ ಇಟ್ಕೊಂಡಾಗ ಮಾತ್ರ ಆ ಟೋಕನ್ಸ್ ಅಥವಾ ಕ್ರಿಪ್ಟೋದಲ್ಲಿ ಸಸ್ಟೈನ್ ಆಗ್ಲಿಕ್ಕೆ ಸಾಧ್ಯ. ಓಕೆ, ಸೊ ಬಿಟ್ಕಾಯಿನ್ ನ ಹೊರತಾಗಿ ನಾನು ಕಂಪೇರ್ ಮಾಡ್ತಾ ಇರೋದು ಸಾಕಷ್ಟು ಒಂದು ಸ್ಮಾಲ್ ವೇ ಅಲ್ಲಿ ಇವತ್ತು ಕೂಡ ಸಸ್ಟೈನ್ ಆಗಿರ್ತಕ್ಕಂಥ ಟೋಕನ್ ನಾವು ನೋಡೋದಾದ್ರೆ ಸಾಕಷ್ಟು ಒಂದು ಬಿಗ್ ವೇಲ್ ಯಾಕೆ ಸಸ್ಟೈನ್ ಆಗಿದೆ, ಎರಡು ಥಿಂಗ್ ನಾವು ತಿಳ್ಕೋಬೇಕು. ಒಂದು ರೈಟ್ ವಿಷನ್, ಒಂದು ರೋಡ್ ಮ್ಯಾಪ್, ಒಂದು ಕ್ಲಿಯರ್ ಇದ್ದಾಗ ಸೊ ಅದ್ರದ್ದು ಲಿಗ್ಯಾಸಿ ಅಂದ್ರೆ ಏನು ಅವರು ಸಿಸ್ಟಮ್ ಮುಂಚೆಯಿಂದ ಮೇಂಟೈನ್ ಮಾಡ್ತಾ ಬರ್ತಿದೆ, ಆ ಪ್ರೈಸ್ ನ ಹೊರತಾಗಿ ಕೂಡ ಒಂದು ಡಿಮ್ಯಾಂಡಿಂಗ್ ಇರ್ತಕ್ಕಂಥದ್ದನ್ನ ಪ್ಲಾನಿಂಗ್ ಇರುತ್ತೆ. ಅಂದ್ರೆ ಸೊ ನಮಗೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಸೊ ಸಿಸ್ಟಮ್ ಯಾವುದೇ ಆಗ್ಲಿ, ಯಾವುದೇ ಟೋಕನ್ ಆಗ್ಲಿ, ಅವ್ರದ್ದು ಸಸ್ಟೈನಬಿಲಿಟಿ, ಅದು ಪ್ರಾಪರ್ ರೋಡ್ ಮ್ಯಾಪ್, ವಿಷನ್ ಯಾವ ತರ ಇದೆ, ಏನಕ್ಕಿದೆ, ಏನ್ ವಿಷನರಿ ಪ್ರೊಡಕ್ಟಿವಿಟಿ ಕಮ್ಮಿಂಗ್ ಡೇಸ್ ಅಲ್ಲಿ ಅದರಿಂದ ಯೂಸ್ ಆಗುತ್ತೆ ಪಬ್ಲಿಕ್ ಗೆ, ಅದು ಮೇನ್ ಥಿಂಗ್ ಅನ್ನ ನಾವು ತಿಳ್ಕೊಬೇಕಾಗುತ್ತೆ. ಸೊ ಸೊ ಅದ್ರ ಜೊತೆ ಸಾಕಷ್ಟು ಬರೀ ಬಿಟ್ಕಾಯಿನ್ ಅಂತಲ್ಲ, ನೀವು ಫಾರ್ ಎಕ್ಸಾಂಪಲ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒನ್ ಆಫ್ ದ ಟಾಪ್ ಸಾಫ್ಟ್ವೇರ್ ಕಂಪನಿ, ಫಾರ್ ಎಕ್ಸಾಂಪಲ್ TCS, ಎಲ್ಲದನ್ನು ಕೂಡ ನೋಡಿ, ಯಾವುದು ಎಲ್ಲವೂ ಪ್ರತಿಯೊಂದು ಕೂಡ ಸೊ ಅದರದ್ದು ಮಾರ್ಕೆಟ್ ಕ್ಯಾಪ್ ಎಷ್ಟು, ಯಾವ ತರ ಸೊ ಡ್ರಾಪ್ ಆಗಿದೆ ಅಂದ್ರೆ ಲಾಸ್ಟ್ ನೀವು 1 year 2 years ನೋಡೋದಾದ್ರೆ ಸೊ ಸೊ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಸೊ ಫಾರ್ ಎಕ್ಸಾಂಪಲ್ 1 yearದು ನಾವು ಚಾರ್ಟ್ ತಗೋಣ ಫಾರ್ 6 months. ಸೊ ಯಾವ ತರ ನೋಡಿ, ಪ್ರೈಸ್ ಅರೌಂಡ್ 3200 ಪರ್ ಶೇರ್ 6 months ಎಗೋ. ಸೊ ನೋಡ್ತಾ ಇದ್ದೀರಾ ಪ್ರೈಸ್ ಯಾವ ತರ 2300. ಸೊ ಹಾಗಂತ ಒನ್ ಆಫ್ ದ ಟಾಪ್ ಸಾಫ್ಟ್ವೇರ್ ಕಂಪನಿ ಇನ್ ಇಂಡಿಯಾ, ಹೈರಿಂಗ್ ಲ್ಯಾಕ್ಸ್ ಟುಗೆದರ್ ಪೀಪಲ್, ಎಂಪ್ಲಾಯೀಸ್ ಎವ್ರಿ ಇಯರ್. ಸೊ ಇದು ಹಾಗಂತ ನಾವು ಯಾವುದೇ ವಿಷನ್ ಇಲ್ಲ ಅಥವಾ ಏನೋ ಇದರಲ್ಲಿ ಯಾವುದೇ ರೀತಿಯ ಪ್ರೊಡಕ್ಟಿವಿಟಿ ಇದೆ ದೊಡ್ಡ ಸಿಸ್ಟಮ್ ಅಂದ ತಕ್ಷಣ ಕಂಟಿನ್ಯೂಟಿ ಗ್ರೋತ್ ನಾವು ನೋಡ್ಲಿಕ್ಕೆ ಆಗುತ್ತಾ? ಸೊ ಡ್ಯೂ ಟು ಸೋ ಮೆನಿ ರೀಸನ್ಸ್, ವಾರ್ಸ್ ಆಗಿರ್ಬೋದು, ಟೆಕ್ನಾಲಜಿ ಇರ್ಬೋದು, ಬರ್ತಕ್ಕಂಥ ಎಂಪ್ಲಾಯೀಸ್ ಗೆ ಆಲ್ಟರ್ನೇಟಿವ್ ಆಗಲಿ ಸಾಕಷ್ಟು ಟೆಕ್ನಾಲಜಿ ಅಡಾಪ್ಟಿವಿಟಿ ಆಗಿರ್ಬೋದು, ಅಂದ್ರೆ ಯಾವುದೇ ಒಂದು ಸಿಸ್ಟಮ್ ಇದ್ರೂ ಕೂಡ ದ ಪ್ರೈಸ್ ಅಡಾಪ್ಟಿವಿಟಿ, ದ ಎಮೋಷನ್ಸ್, ಮಾರ್ಕೆಟ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗ್ತಾ ಇರುತ್ತೆ, ಸೊ ಅದಕ್ಕೂ ನಾವು ಪ್ರೈಸ್ಗೂ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ದ ಸಿಸ್ಟಮ್ ಸಸ್ಟೈನ್ ಆಗುತ್ತಾ, ವಿಷನ್ ಇದೆನಾ, ರೋಡ್ ಮ್ಯಾಪ್ ಇದೆನಾ ಅಂತಕ್ಕಂಥದ್ದು ಇದನ್ನ ನಾವು ಫಸ್ಟ್ ತಿಳ್ಕೊಬೇಕು. ಓಕೆ, ಸೊ ನಾನು ಇಷ್ಟೆಲ್ಲ ಎಕ್ಸಾಂಪಲ್ಸ್ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಸಾಕಷ್ಟು ಜನಕ್ಕೆ ಡೈರೆಕ್ಟ್ ಸೊ ಮ್ಯಾಟ್ರಿಕ್ ಬನ್ನಿ ಸರ್, ಪ್ರೈಸ್ ಹೇಳ್ಬಿಡಿ, ಪ್ರೈಸ್ ಏನಾಗುತ್ತೆ, ಇವತ್ತೇನ್ ಅಪ್ಡೇಟ್ ಇದೆ, ವೆಬ್ಸೈಟ್ ಬಂದ್ ಆಗಿತ್ತಲ್ಲ, ಅದು ನಡೆಯುತ್ತೋ ಇಲ್ವೋ, ಬರುತ್ತೋ ಇಲ್ವೋ, ಅಥವಾ ಸ್ಟೇಕು ಅನ್ಸ್ಟೇಕ್, ಸೊ ಈ ಬೇಸಿಕ್ ಥಿಂಗ್ಸ್ ನಲ್ಲೇ ನಾವಿರೋದ್ರಿಂದ ನಮ್ದಿಗೆ ಸೈಕಾಲಜಿ ಅಂದ್ರೆ ಈ ಸ್ಕ್ರಿಪ್ಟೋ ಅಥವಾ ಯಾವುದೇ ಒಂದು ವಿಚಾರ ಯಾವ ತರ ನಡೆಯುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಓಕೆ, ನಾವು ಆಲ್ರೆಡಿ ಫಸ್ಟ್ ಆಫ್ ಆಲ್ ಹೇಳ್ಬಿಟ್ಟಿದೀನಿ, ನಮ್ಮ ಏನು ಒರಿಜಿನ್ LGNS ಅಲ್ಲಿ ಸೊ ಯಾವ ತರ ಮೈಂಡ್ ಸೆಟ್ ಇರಬೇಕು, ಯಾವುದೇ ಒಂದು ಡೈಲಿ 1% ಮೈಂಡ್ ಸೆಟ್ ಅಲ್ಲಿ ನಾವು ಈ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಇದ್ರೆ ಸೊ ಇದು ಸೀರಿಯಸ್ಲಿ ನಮಗೆ ವರ್ಕ್ ಆಗಲ್ಲ. ಅಥವಾ ಹರಿಬರಿ ಯಾವುದೋ ಒಂದು ಕಮಿಟ್ಮೆಂಟ್, ಏನೋ ನಮಗೆ ಒಂದು 2-3 months ಅಲ್ಲಿ ಏನೋ ಒಂದು ಮ್ಯಾಜಿಕ್ ಆಗ್ಬಿಡ್ಬೇಕು ಅನ್ನೋ ತರ ಮೈಂಡ್ ಸೆಟ್ ಇದ್ರೆ 100% ವರ್ಕ್ ಆಗಲ್ಲ. ಅಥವಾ ಏನೋ ಒಂದು ಅದೇ ಹೇಳ್ತೀನಲ್ಲ, ಬೇರೆ ಸಿಸ್ಟಮ್ಗೆ ಕಂಪೇರ್ ಮಾಡ್ಕೊಂಡು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆದ್ರೆ ಸೊ ಈ ಸಿಸ್ಟಮ್ ಅವರಿಗೆಲ್ಲ. ಇದೇನಿದ್ರು ಒಂದು ಟೆಕ್ನಾಲಜಿ ಬೇಸ್ಡ್, ಪ್ರಾಜೆಕ್ಟ್ ಬೇಸ್ಡ್. ಸೊ ನಾವು ಕನ್ಸಿಸ್ಟೆನ್ಸಿ ಆಗಿ ಸಿಸ್ಟಮ್ ಬಗ್ಗೆ ಅರ್ಥ ಮಾಡ್ಕೊಂಡು ಒಂದು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಈ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆದ್ರೆ ಮಾತ್ರ ಸೊ ನಮಗೆ ಇದರಿಂದ ಸಾಕಷ್ಟು ರೀತಿಯಲ್ಲಿ ಬೆನಿಫಿಟ್ ಸಿಗ್ತಕ್ಕಂತ ಒಂದು ಪ್ರೊಬ್ಯಾಬಿಲಿಟಿನ ನಾವು ಈ ಸಿಸ್ಟಮ್ ಅಲ್ಲಿ ಸೊ ನೋಡ್ಬೋದು. ಅದ್ರ ಜೊತೆ ನಾವು ಜನರಲಿ ಮಾರ್ಕೆಟ್ ಯಾವ ತರ ಗ್ರೋತ್ ಲೈಕ್ ಇದೆ ಅಂತಕ್ಕಂಥದ್ದು ನೋಡೋದಾದ್ರೆ, ರೈಟ್ ನಾವು USD ಪ್ರೈಸ್ ಕೂಡ ಆಲ್ಮೋಸ್ಟ್ ಮೋರ್ ದನ್ 96 rupees ರೀಚ್ ಆಗಿದೆ, ಅಂದ್ರೆ US dollar, ನಾಟ್ USDT. ಸೊ ಅದರಿಂದ ಏನಾಗಿದೆ, ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ಸಿಸ್ಟಮ್ ಅಲ್ಲೂ ಕೂಡ ಫೈನಾನ್ಷಿಯಲ್ ಮಾರ್ಕೆಟ್ ವೇರಿಯೇಷನ್ ಆಗ್ತಾ ಇರತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಸೊ ಇಷ್ಟೆಲ್ಲ ಹೇಳಿದಕ್ಕೆ ರೀಸನ್ ಏನು ಅಂದ್ರೆ, ಈ ಮಾರ್ಕೆಟ್ ಸಿನಾರಿಯಲ್ಲೂ ಕೂಡ ಈಗ ಇರ್ತಕ್ಕಂತ ಇಷ್ಟೆಲ್ಲ ಸಿನಾರಿಯಲ್ಲೂ ಕೂಡ ಸಸ್ಟೈನ್ ಆಗ್ತಕ್ಕಂಥವ್ರು ಯಾರು? ಓನ್ಲಿ ದ ಹೂ ಮೇಂಟೈನ್ಡ್ ಲಿಗ್ಯಾಸಿ, ಹೂ ಹ್ಯಾವ್ ಅ
ಪರ್ಫೆಕ್ಟ್ ರೋಡ್ ಮ್ಯಾಪ್. ಸೊ ಅದನ್ನ ವೆರಿ ಇಂಪಾರ್ಟೆಂಟ್. ನಾವು ಇಲ್ಲಿ ಒರಿಜಿನ್ ಅಲ್ಲಿ ನೋಡಬಹುದು, ಒರಿಜಿನ್ ಸಸ್ಟೈನಿಂಗ್ ಓನ್ಲಿ ಬಿಕಾಸ್ ಆಫ್ ದೇರ್ ಟೆಕ್ನಾಲಜಿ ಪ್ರೋಟೋಕಾಲ್, ದ ಪ್ರೋಟೋಕಾಲ್ ರೋಡ್ ಮ್ಯಾಪ್. ಸೊ ಯಾವ ತರ ಸಿಸ್ಟಮ್ ಅಲ್ಲಿ ಇದೆ, ಅದಕ್ಕೋಸ್ಕರ ಸಿಸ್ಟಮ್ ಅಲ್ಲಿ ಡೇ ಬೈ ಡೇ ಇವನ್ ಬೈಯರ್ಸ್ ಆಗಿರ್ಬೋದು ಅಥವಾ ಸಿಸ್ಟಮ್ಗೆ ಸೊ ನ್ಯೂ ಕಮರ್ಸ್ ಆಗಿರ್ಬೋದು ಬರ್ತಕ್ಕಂಥದ್ನ ನಾವು ಇಲ್ಲಿ ನೋಡ್ತಾ ಇದೀವಿ. ಓಕೆ. ಸೊ ಅಂಡ್ ದೆನ್ ಸಾಕಷ್ಟು ಜನಕ್ಕೆ ಪ್ರೆಸೆಂಟ್ LGNS ಅಲ್ಲಿ ಪ್ರೈಸ್ ಕೂಡ ನಾವು ನೋಡ್ತಾ ಇದೀವಿ. ಸೊ LGNS ಪ್ರೈಸ್ ಅಲ್ಲೂ ಕೂಡ AVE.A ಅಲ್ಲಿ ಅಂದ್ರೆ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಪ್ರೈಸ್ ಒಂಥರ ಇದೆ. ನೋಡ್ತಾ ಇದ್ದೀರಾ ಅನುಬೀಸ್ LGNS ನ ಪ್ರೈಸ್ ರನ್ನಿಂಗ್ ಅರೌಂಡ್ $5.04. ಸೊ ಪಾಲಿಗಾನ್ ನ ಬ್ಲಾಕ್ ಚೈನ್ ಪಾಲಿಗಾನ್ ನ ಪ್ರೈಸ್ ಬಂದು 3.82 ಅಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಸೊ ಆಕ್ಚುಲ್ ನಾವು ಆಲ್ರೆಡಿ ನಾನು ಹೇಳಿದ್ದೀನಿ ಆಕ್ಚುಯಲ್ ಸಿಸ್ಟಮಿನ ಲಿಕ್ವಿಡಿಟಿ. ಓಕೆ. ಸೊ ಆಕ್ಚುಯಲ್ ನೋಡ್ಬೇಕಾಗಿರೋದು ಸಿಸ್ಟಮ್ ನ ಪಾಲಿಗಾನ್ ಲಿಕ್ವಿಡಿಟಿನ ಚೆಕ್ ಮಾಡಬೇಕು ಅಂತಂದ್ರೆ ಸೊ ಡಾಲರ್ ರೂಪದಲ್ಲಿ ಇರ್ತಕ್ಕಂಥ ಲಿಕ್ವಿಡಿಟಿ. ಸೊ ಏನು $379 million ಇದೆ. ಸೊ ಇದರದ್ದು 50% ಏನಾಗುತ್ತೆ, 50% ಸೊ ಡಾಲರ್ ರೂಪದಲ್ಲಿ ಇರ್ತಕ್ಕಂಥದ್ನ ನಾವು ನೋಡ್ಬೋದು. ಓಕೆ. ಸೊ ಅದೇ ರೀತಿ ಅನುಬೀಸ್ ಅಲ್ಲಿ ನೋಡೋದಾದ್ರೆ ಆಲ್ಮೋಸ್ಟ್ ನಿಯರ್ ಅಬೌಟ್ $167 million ಅಷ್ಟು. ಸೊ ಇಲ್ಲಿ ನೋಡ್ತಾ ಇದ್ರ 328 ಟೋಟಲ್ ಲಿಕ್ವಿಡಿಟಿ LGNS ಅನುಬೀಸ್ ಅಲ್ಲಿ ಇರ್ತಕ್ಕಂಥದ್ದು 328 ಅಂದ್ರೆ ಅದ್ರದ್ದು 50% ನಿಯರ್ ಅಬೌಟ್ 170 million ಅಷ್ಟು ಏನಿದೆ ರೂಪದಲ್ಲಿ ಲಿಕ್ವಿಡಿಟಿ ಹೊಂದಿರತಕ್ಕಂಥದ್ದು. ಓಕೆ. ಸೊ ಟೋಟಲ್ ಲಿಕ್ವಿಡಿಟಿ ಎರಡದ್ದು ನಾವು ಸೇರಿಸಿದಾಗ ಇಲ್ಲಿ ನೋಡ್ತಾ ಇದೀವಿ $164 million ಲಿಕ್ವಿಡಿಟಿ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಅದೇ ರೀತಿ ಪಾಲಿಗಾನ್ ಅಲ್ಲೂ ನಾವು ಕೂಡಿದಾಗ ಸ್ಟಿಲ್ ದ ಪಾಲಿಗಾನ್ ಕಂಪ್ಲೀಟ್ LGNS ಹೋಲ್ಡಿಂಗ್ ಏನಿದೆ ಸೊ ಲಿಕ್ವಿಡಿಟಿ ತುಂಬಾ ಸ್ಟ್ರಾಂಗ್ ಆಗಿ ಹೊಂದಿರತಕ್ಕಂಥದ್ದು. ಬಿಕಾಸ್ ಸೋ ಮೆನಿ ರೀಸನ್ಸ್ ಯಾಕೆ ಸಿಸ್ಟಮ್ ಅಲ್ಲಿ ಒಂದು ಪ್ರೈಸ್ ವೇರಿಯೇಷನ್ ಆಗಿರ್ಬೋದು ಅಥವಾ ಇದರಿಂದ ಏನೆಲ್ಲ ಯಾಕೆ ಇದಾಗ್ತಾ ಇರ್ತಕ್ಕಂಥದ್ದು ಅಂತಾನು ನಾವು ನೋಡ್ಬೋದು. ಸೊ ಅದನ್ನ ನಾವು ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಸೊ ಪಾಲಿಗಾನ್ ಸ್ಕ್ಯಾನ್ ಅಲ್ಲಿ ಸೊ ಆಲ್ಮೋಸ್ಟ್ ಅಕ್ಟೋಬರ್ ಅಕ್ಟೋಬರ್ ಐ ಥಿಂಕ್ ಅಕ್ಟೋಬರ್ 20th ಆರ್ 30th ಒಂದು ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ LGNS ತಂದೆ ಆದಂತ ಪೇಜ್ ಅಲ್ಲಿ $200 million ಕ್ರಾಸ್ ಆಗಿರ್ತಕ್ಕಂಥದ್ದು ನಮಗೆ ಇನ್ಫಾರ್ಮೇಶನ್ ಬಂದಿತ್ತು. ಅಂದ್ರೆ ಈವನ್ ಅಕ್ಟೋಬರ್ ತಿಂಗಳಲ್ಲೇ $200 million ಅಷ್ಟು ಕ್ರಾಸ್ ಆಗಿರ್ತಕ್ಕಂಥದ್ದು ಲಿಕ್ವಿಡಿಟಿ ಅಕ್ಟೋಬರ್ ತಿಂಗಳಲ್ಲೇ. ಓಕೆ. ಆಲ್ಮೋಸ್ಟ್ ಲಾಸ್ಟ್ ಒಂದು ನೋಡ್ತಾ ಇದ್ವಿ ಆಲ್ಮೋಸ್ಟ್ ಒಂದು 8 months ಆಯ್ತು ಅನ್ಸುತ್ತೆ, ನಿಯರ್ ಅಬೌಟ್ ಅಕ್ಟೋಬರ್ ಅಂತಂದ್ರೆ 5 to 6 7 5 months. ಸೊ ಲಿಕ್ವಿಡಿಟಿ ಡ್ರಾಪ್ ಆಗ್ತಾ ಇದ್ರು ಕೂಡ the system sustaining very well. The buyers are coming in a very big way. Okay. Only the because of a coming system ಯಾವ ತರ ಒಂದು ಅಡಾಪ್ಟಿವಿಟಿ ಅಥವಾ ಯಾವ ತರ ಸಸ್ಟೈನಬಿಲಿಟಿ ಒಂದು ಟೆಕ್ನಿಕಲಿ ಪ್ರೋಟೋಕಾಲ್ ನ ತರ್ತಾ ಇದೆ ಅದ್ರ ಬೇಸ್ಡ್ ಮೇಲೆ ಈವನ್ ಲಿಕ್ವಿಡಿಟಿ ಡೌನ್ ಆಗ್ತಿದ್ರು ಕೂಡ ಸೊ $200 million ಅವಾಗೆ ಕ್ರಾಸ್ ಆಗಿದೆ ಅಂದ್ರೆ ಸೊ ಲಾಸ್ಟ್ ನಾವೊಂದು 2 years ಇಂದ ಏನ್ ನೋಡಿದೀವಿ, ಲಾಸ್ಟ್ ಒಂದು 15 months ಇಂದ ಲಿಕ್ವಿಡಿಟಿ ಎವ್ರಿ ಮಂತ್ ಎವ್ರಿ ಡೇ ನಾವು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ನೇ ನೋಡಿದ್ದು. ಓಕೆ. ಸೊ ಅಕ್ಟೋಬರ್ ನವೆಂಬರ್ ಇಂದ ನೋಡೋದಾದ್ರೆ ಸೊ ಲಿಕ್ವಿಡಿಟಿ ಏನಾಗಿದೆ, ಡೌನ್ ಆಗಿದೆ. ಅಂದ್ರೆ ಅರ್ಥ ಬಿಗ್ ಪ್ರಾಫಿಟ್ ಹೋಲ್ಡರ್ಸ್ ಅದರಿಂದ ಸೊ ಸಿಸ್ಟಮ್ ಇಂದ ಎಕ್ಸಿಟ್ ಆಗಿ ಪ್ರಾಫಿಟ್ ತಗೊಂಡಿರ್ತಕ್ಕಂಥದ್ದು ಇರ್ಬೋದು. ಸೊ ಶಾರ್ಟ್ ಟರ್ಮ್ ಅದ್ರ ಜೊತೆ ಶಾರ್ಟ್ ಟರ್ಮ್ ಪ್ಯಾನಿಕ್ ಹೋಲ್ಡರ್ಸ್ ಅಥವಾ
ಲಾಂಗಿಟಿವಿಟಿ ಯೋಚನೆ ಇಲ್ದರೂ ಕೂಡ ಹೋಗಿರ್ತಕ್ಕಂಥದ್ನ ನಾವು ನೋಡಿದೀವಿ. ಬಟ್ ಆದ್ರೂ ಕೂಡ ಸಿಸ್ಟಮ್ ಸರ್ವೈವ್ ಆಗಿದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ LGNS. ಓಕೆ, ಲಿಕ್ವಿಡಿಟಿ ಸೊ ಈವನ್ ಸಸ್ಟೈನ್ ಆಗದೆ ಇರೋ ತರ ಇದ್ರೂ ಕೂಡ, ಈಗ ಬಿಡಿ ಅನುಬೀಸ್ ಬ್ಲಾಕ್ ಚೈನ್ ಬಂದಾದ್ಮೇಲೆ, ಅದು ಮರ್ಜ್ ಆದ್ಮೇಲೆ ಲಿಕ್ವಿಡಿಟಿಗೆ ತಂದೆ ಆದಂತ ಸ್ಟ್ರೆಂತ್ ಬಂದಿದೆ. ಸೊ ಅದಕ್ಕೆ ಆದಂತ ಪ್ರೈಸ್ ಪ್ರೋಟೋಕಾಲ್, ಬ್ಯಾಕ್ ಎಂಡ್ ಅಲ್ಲಿ ಪ್ರೈಸ್ ಪ್ರೋಟೋಕಾಲ್ ಮ್ಯಾನೇಜ್ ಆಗ್ಲಿ, ಪ್ರೈಸ್ ಒಂದು ಲೈಕ್ ಇನ್ನು ಮ್ಯಾನುಪ್ಲೇಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಸಾಕಷ್ಟು ವಿಚಾರಗಳನ್ನ LGNS ತಂದೆ ಆದಂತ ಪ್ರೋಟೋಕಾಲ್ ಹೊರಟಿದೆ. ನಾನು ಏನಕ್ಕೆ ಇದು ಕಂಪೇರ್ ಮಾಡ್ತಾ ಇದ್ದೀನಿ ಅಂದ್ರೆ, ದ ಪ್ರೈಸ್ ಇಲ್ಲಿ ಮ್ಯಾಟರ್ ಆಗಲ್ಲ, ಲಿಕ್ವಿಡಿಟಿ ಯಾವ ತರ ಲೈಕ್ ಲಿಕ್ವಿಡಿಟಿ ಸಿಸ್ಟಮ್ ಅಲ್ಲಿ ಬರ್ತಾ ಇದೆ, ನ್ಯೂ ಕಮರ್ಸ್ ಇದನ್ನ ಯಾವ ತರ ಡೇ ಬೈ ಡೇ ಇದನ್ನ ಸಿಸ್ಟಮ್ ಅಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ರಿಯಲಿ ಇದು ಯಾವುದೇ ತರದ ಟ್ರೇಡಿಂಗ್ ಟೋಕನ್ ಅಲ್ಲ. ಇಲ್ಲಿ ಯಾರೋ ಬರ್ತಾರೆ ಶಾರ್ಟ್ ಟರ್ಮ್ ಬಿಗ್ ವೇಲ್ಸ್ ಬಂದು ಇಲ್ಲಿ ಟ್ರೇಡ್ ಮಾಡಿ ಬೈ ಸೆಲ್ ಮಾಡ್ತಕ್ಕಂಥ ಟೋಕನ್ ಅಲ್ಲ. ಇದು ಯಾರೇ ಬಂದ್ರು ಕೂಡ ಟೋಕನ್ ಖರೀದಿ ಮಾಡಬೇಕು, ಸ್ಟಿಕ್ ಆನ್ ಆಗ್ಬೇಕು, ಹೋಲ್ಡಿಂಗ್ ಮಾಡಬೇಕು, ತಮ್ಮದೇ ಆದಂತ ಬಂದಿರ್ತಕ್ಕಂಥ ಪ್ರಾಫಿಟ್ ಅಲ್ಲಿ ಏನ್ ಮಾಡ್ತಾ ಇರ್ತಾರೆ, ಸೆಲ್ಲಿಂಗ್ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ, ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದು. ಓಕೆ, ಸೊ ಈ ತರ ವಿಚಾರದಲ್ಲಿ ಸಾಕಷ್ಟು ಸಾಕಷ್ಟು ಜನಕ್ಕೆ ಡೌಟ್ ಇದೆ, ಸರ್ ಪ್ರೈಸು ಇಲ್ಲಿ $5 ಇದೆ, ಸೊ ಅಲ್ಲಿ ಪ್ರೈಸ್ ಇಲ್ಲಿ $5 ಇದೆ, ಬಟ್ LGNS ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಒಂದ್ ನಿಮಿಷ.
ಸರ್ ಆವಾಜ್ ಬರ್ತಾ ಇಲ್ಲ, ಸೌಂಡ್ ಬರ್ತಾ ಇಲ್ಲ. ಸರ್ ಸೌಂಡ್ ಬರ್ತಾ ಇಲ್ಲ ಸರ್. ಸರ್ ನೋ ವಾಯ್ಸ್. ಸರ್ ಹಲೋ ಸರ್, ತಮ್ಮ ವಾಯ್ಸ್ ಬರ್ತಾ ಇಲ್ಲ. ಕೇಳ್ತಾ ಇದ್ದಾನಾ? ಸಾರಿ. ಹಾ ಎಸ್ ಸರ್, ಈಗ ಕೇಳಿಸ್ತಾ ಇದೆ ನೋಡಿ ಸರ್. ಫೈನ್ ಫೈನ್, ಓಕೆ. ಸೊ ಎರಡೂ ಪ್ರೈಸ್ ವೇರಿಯೇಷನ್ ಇದೆ. ಅದರಿಂದ ಯಾವ ತರ ಕಮಿಂಗ್ ಡೇಸ್ ಅಲ್ಲಿ ಒಂದು ಬ್ಯಾಲೆನ್ಸಿಂಗ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ನೋಡಿ, ಇಷ್ಟು ದಿನ ನಾವು ಆಲ್ರೆಡಿ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಏನ್ ಸಿಸ್ಟಮ್ ರನ್ ಆಗಿತ್ತು, ಸೊ ಅದೇ ತರ ಸ್ಮೂತ್ ಆಗಿ ಇದು ಅನುಬೀಸ್ ಬ್ಲಾಕ್ ಚೈನ್ ಅಲ್ಲೂ ರನ್ ಆಗ್ಬೇಕು ಅಂತಂದ್ರೆ ದೇರ್ ಆರ್ ಸೋ ಮೆನಿ ಒಂದು ಹೋಲ್ಡಿಂಗ್ಸ್ ಸಿಸ್ಟಮ್ ಇಟ್ಕೊಳ್ಳೇಬೇಕಾಗತ್ತೆ. ಸೊ ಈಗ ಆಲ್ರೆಡಿ ನಾವು ನೋಡ್ತಾ ಇದೀವಿ. ಸೊ 5.042 ನಡೀತಾ ಇದೆ ಪ್ರೈಸ್, ರನ್ನಿಂಗ್ ಅರೌಂಡ್ 5.042. ಸೊ ಇಲ್ಲೂ ಕೂಡ ಬೈಸೆಲ್ ಆಗ್ತಾ ಇರ್ತಕ್ಕಂಥದ್ನ ನಾವು ನೋಡ್ತಾ ಇದೀವಿ. ಓಕೆ, ಸೊ ಇಲ್ಲೂ ಕೂಡ ಬೈಸೆಲ್. ಬಟ್ ಈಗ LGNS ನ ಅನುಬೀಸ್ ನಾವು ಕೂಡ ಡೈರೆಕ್ಟ್ಲಿ LGNS ನ ಖರೀದಿ ಮಾಡಬಹುದು, ಡೈ ಪಾಲಿಗಾನ್ ಇಂದ ಅನುಬೀಸ್ ಡೈ ನ ಖರೀದಿ ಮಾಡಿ. ಓಕೆ, ಸೊ ಇಲ್ಲೂ ಕೂಡ ನಾವು ಟೋಕನ್ ಅನ್ನ ಖರೀದಿ ಮಾಡಬಹುದು. ಬಟ್ ಇಲ್ಲಿ ಕಂಡೀಷನ್ ಏನಿದೆ ಅಂದ್ರೆ, ನಾವು ಇಲ್ಲಿ ಖರೀದಿ ಮಾಡ್ತಕ್ಕಂಥ ಟ್ರೇಡ್ ಮಾಡ್ತಕ್ಕಂಥ ಟೋಕನ್ ಅನ್ನ ನಾವು ಸೆಲ್ ಮಾಡಿದ್ರೆ 30% ಅಷ್ಟು ಸೆಲ್ ಟ್ಯಾಕ್ಸ್ ನ ಸಿಸ್ಟಮ್ ಕಂಡೀಷನ್ ಇಟ್ಟಿದೆ. ಓಕೆ, ಸೊ ಏನಕ್ಕೆ ಇಟ್ಟಿದೆ ಆ ಸೆಲ್ ಟ್ಯಾಕ್ಸ್ ನ 30% ಅಂತಂದ್ರೆ, ಸಾಕಷ್ಟು ಜನ ಬಿಗ್ಗೆಸ್ಟ್ ವೇ ಅಲ್ಲಿ ಡಂಪ್ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಎರಡು ಸಿಸ್ಟಮ್ ಅಲ್ಲಿ, ಎರಡು ಬ್ಲಾಕ್ ಚೈನ್ ಅಲ್ಲಿ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ರಿಂದ. ಸೊ ಇದು ಬಿಗಿನಿಂಗ್ ಆಲ್ರೆಡಿ ನಾವು ನೋಡಿದೀವಿ ಯಾವ ತರ ಮಾರ್ಕೆಟ್ ಒಂದು ಬಿಗ್ಗೆಸ್ಟ್ ಚೇಂಜ್ ಆಗುತ್ತೆ ಅಂದ್ರೆ, ಯಾವುದೇ ಟೋಕನ್ ಯಾವುದೇ ಬ್ಲಾಕ್ ಚೈನ್ ಅಲ್ಲಿ ಲಾಂಚ್ ಆಗುತ್ತಲ್ವಾ, ಲಾಂಚ್ ಆದಾಗ ಒಂದು ಬಿಗ್ಗೆಸ್ಟ್ ಡ್ರಾಪ್ ಅಥವಾ ಬಿಗ್ಗೆಸ್ಟ್ ಒಂದು ಪಂಪ್ ಆಗ್ತಕ್ಕಂಥದ್ನ ನಾವು ನೋಡ್ಬೋದು. ಓಕೆ, ಸೊ ಆ ರೀತಿ ವೇರಿಯೇಷನ್ ಆಗ್ಬಾರ್ದು ಅಂತಕ್ಕಂಥ ಉದ್ದೇಶಕ್ಕೆ ಎರಡೂ ಬ್ಲಾಕ್ ಚೈನ್ ಅಲ್ಲೂ ಕೂಡ ಸರಿಸುಮಾರು ಒಂದು ಒಳ್ಳೆ ವೇ ಅಲ್ಲಿ ಒಂದು ಸೇಮ್ ಪ್ರೈಸ್ ನಡೆಯೋ ತನಕ ಸಿಸ್ಟಮ್ ಏನ್ ಮಾಡಿದೆ, ಇಲ್ಲಿ ಸೆಲ್ ಟ್ಯಾಕ್ಸ್ ನ ಇಟ್ಟಿದೆ. ಅಂದ್ರೆ ಸಿಸ್ಟಮ್ ಇಲ್ಲಿ ಕಂಪ್ಲೀಟ್ಲಿ ಇನ್ವೆಸ್ಟರ್ಗೆ ಯಾವುದೇ ರೀತಿಯ ಹೋಲ್ಡಿಂಗು ಅಥವಾ ಯಾವುದೇ ರೀತಿಯ ಕಂಟ್ರೋಲ್ಡು ಯಾವುದು ಅದನ್ನ ನಾಟ್ ಇವನ್ 1 ಸೆಕೆಂಡ್, ನಾಟ್ ಇವನ್ 1 ಟೈಮ್ ಕೂಡ ನಮ್ಮ ಲೈಕ್ ಲಾಸ್ಟ್ 25 ಮಂತ್ಸ್ ಇಂದ ಸೊ ಹಾಗೆ ಇಲ್ವೇ ಇಲ್ಲ. ಓಕೆ, ದ ಪ್ರೋಟೋಕಾಲ್, ದ ಬ್ಯಾಲೆನ್ಸಿಂಗ್ ಲಿಕ್ವಿಡಿಟಿ ಅಂತಕ್ಕಂಥದ್ದು ಎಷ್ಟು ಹೋಲ್ಡಿಂಗ್ ಇರಬೇಕು ಅಷ್ಟು ಸ್ಟ್ರೆಂತ್ ತೋರಿಸುತ್ತೆ ಸಿಸ್ಟಮ್ದು. ಓಕೆ, ಸೊ ಅದಕ್ಕೋಸ್ಕರ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಏನ್ LGNS ಟ್ರೇಡ್ ಆಗ್ತಿದೆ ಅಲ್ಲಿ ಸೆಲ್ ಮಾಡೋದ್ರಿಂದ 30% ಸೆಲ್ ಟ್ಯಾಕ್ಸ್ ಇದೆ. ಇದು ಎಲ್ಲಿ ತನಕ ಅಂತಂದ್ರೆ, ಎರಡೂ ಬ್ಲಾಕ್ ಚೈನ್ ಅಲ್ಲೂ ಕೂಡ ಸೇಮ್ ಪ್ರೈಸ್ ಅಲ್ಲಿ ಏನಾಗ್ಬೇಕು, ರೇಟ್ ನಡಿಬೇಕು ಅಲ್ಲಿ ತನಕ. ಹಾಗಂತ ಜನ ಅಂದ್ರೆ ಅಲ್ಲಿಂದ ಬಂದು ಇಲ್ಲಿ ಸೆಲ್ ಮಾಡಿದ್ರು ಕೂಡ ನಮಗೆ ಅದೇ ರೇಂಜ್ ಅಲ್ಲೇ ನಮಗೆ ಇಲ್ಲಿ ಸೇಲ್ ಆಗುತ್ತೆ. ನಾವ್ ಇಲ್ಲಿಂದ ಸೆಲ್ ಮಾಡಿ ಪಾಲಿಗಾನ್ ನ LGNS ನ ಖರೀದಿ ಮಾಡಿದ್ರು ಕೂಡ ಸೇಮ್ ಆಗುತ್ತೆ. ನೋಡಿ, ಆರ್ಬಿಟ್ರೇಜ್ ಟ್ರೇಡಿಂಗ್ ಅಂತಕ್ಕಂಥದ್ದು ಇದನ್ನೇ ನಾವ್ ಹೇಳೋದು. ನೋಡಿ, ಸೇಮ್ ಅಂದ್ರೆ ನಿಮಗೆ ಬಿನಾನ್ಸ್ ಅಲ್ಲಿ ಇರ್ತಕ್ಕಂಥ BTC ರೇಟು ಫಾರ್ ಎಕ್ಸಾಂಪಲ್ ಬೇರೆ ಒಂದು ಕಾಯಿನ್ DCX ಅಲ್ಲಿ ಇರಲ್ಲ. ಸೊ ಅದನ್ನ ಆರ್ಬಿಟ್ರೇಜ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಸೇಮ್ ಕಾಯಿನ್ ಅನ್ನ ಎಕ್ಸ್ಚೇಂಜ್ ಟು ಎಕ್ಸ್ಚೇಂಜ್ ಬೈ ಸೆಲ್ ಮಾಡೋದ್ರಿಂದ ಸಿಗ್ತಕ್ಕಂಥ ಪ್ರಾಫಿಟ್ ಗೆ ಆರ್ಬಿಟ್ರೇಜ್ ಅಂತ ಹೇಳ್ತೀವಿ. ಸೊ ಅದು ಆರ್ಬಿಟ್ರೇಜ್ ಟ್ರೇಡಿಂಗ್ ಅಲ್ಲಿ ಇಲ್ಲಿ ಈವನ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡೋದು ಪ್ರಾಫಿಟ್ 1%, 5%, 10%. ಸ್ಮಾಲ್ ಇನ್ವೆಸ್ಟರ್ಸ್ ಎಕ್ಸ್ಪೆಕ್ಟ್ ಮಾಡೋ ಪರ್ಸೆಂಟೇಜ್ ಡಬಲ್, ತ್ರಿಬಲ್ ನಾವು ಲೈಕ್ ಆ ತರ ಎಕ್ಸ್ಪೆಕ್ಟೇಷನ್. ಬಟ್ ಬಿಗ್ ವೇಲ್ಸ್ ಈವನ್ ಲ್ಯಾಕ್ಸ್ ಡಾಲರ್ಸ್ ಅಲ್ಲಿ ಇರ್ತಕ್ಕಂಥವ್ರು ಎಕ್ಸ್ಪೆಕ್ಟ್ ಮಾಡೋದು 3%, 5%, 10%. ಓಕೆ, ಸೊ ಆ ಇನ್ ಬಿಟ್ವೀನ್ ಪರ್ಸೆಂಟೇಜ್ ಕೂಡ ಸಿಸ್ಟಮ್ ಅಲ್ಲಿ ಲ್ಯಾಗ್ ಆಗ್ಬಾರ್ದು, ಲಿಕ್ವಿಡಿಟಿ ಇಂಬ್ಯಾಲೆನ್ಸ್ ಆಗ್ಬಾರ್ದು ಈವನ್ ಇನ್ ದ ಬಿಗಿನಿಂಗ್ ಫೇಸ್ ಆಫ್ ಅನುಬೀಸ್ ಬ್ಲಾಕ್ ಚೈನ್ ಟ್ರೇಡಿಂಗ್ ಅಲ್ಲಿ ಅನ್ನೋ ಉದ್ದೇಶದಿಂದ ಸೆಲ್ ಟ್ಯಾಕ್ಸ್ ಇಟ್ಟಿರ್ತಕ್ಕಂಥದ್ದು ಸಿಸ್ಟಮ್. ಓಕೆ, ಸೊ ಅಂಡ್ ದೆನ್ ತಂದೆ ಆದಂತ ಒಂದು ಪ್ರೈವಸಿ ಪ್ರೋಟೋಕಾಲ್ ಅಲ್ಲಿ ಸೊ ಈಗ ಸದ್ಯಕ್ಕೆ ನಮ್ಮ ಹತ್ರ ಇರ್ತಕ್ಕಂಥ ಡೈ ಪಾಲಿಗಾನ್ ಇಂದ ಅನುಬೀಸ್ ಡೈನ ಮಾಡಿ LGNS ನ ಖರೀದಿ ಮಾಡಬಹುದು, ಅನುಬೀಸ್ ಡೈನ. ಓಕೆ, ಅದ್ರ ಮುಖಾಂತರ ಅಲ್ಲೂ ಕೂಡ ಸದ್ಯಕ್ಕೆ 360 ದಿನದ ಬಾಂಡ್ ಅಥವಾ 600 ದಿನದ ಬಾಂಡ್ ಮಾತ್ರ ಖರೀದಿ ಮಾಡ್ಲಿಕ್ಕೆ ಅಲ್ಲಿ ಆಪ್ಷನ್ಸ್ ಓಪನ್ ಆಗಿರ್ತಕ್ಕಂಥದ್ದು.
ಓಕೆ. ಸೊ ಇನ್ನ ಸ್ವಲ್ಪ ದಿನಗಳ ನಂತರ ಯಾವ ತರ ನಾವು ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಸ್ಟೇಕು ಅನ್ಸ್ಟೇಕು ಮಾಡ್ತಾ ಇದ್ವಿ, ಸೊ ಅದೇ ತರ ಪ್ಯಾರಲಲಿ ಅನುಬೀಸ್ ಬ್ಲಾಕ್ ಚೈನ್ ಕೂಡ ಸ್ಟೇಕು ಅನ್ಸ್ಟೇಕು ಶುರು ಆಗುತ್ತೆ. ಯಾರಿಗೆ ಯಾವ್ದು ಅನುಕೂಲ ಆಗುತ್ತೆ ಸೊ ಅವರು ಸಿಸ್ಟಮ್ ಅಲ್ಲಿ ಸ್ಟೇಕ್ ಮಾಡ್ಬೋದು, ಅನ್ಸ್ಟೇಕ್ ಮಾಡ್ಬೋದು. ಬಟ್ ಇಲ್ಲಿ ನಾವು LGNS ನ ಸೆಲ್ ಮಾಡೋದ್ರಿಂದ ಡೈ ಪಾಲಿಗಾನ್ ಸಿಗುತ್ತೆ. ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಅನುಬೀಸ್ LGNS ಅಲ್ಲಿ ನಾವು ಇನ್ವಾಲ್ವ್ ಆಗೋದ್ರಿಂದ ಸೊ ಅನುಬೀಸ್ ನ ಡೈ ಸಿಗುತ್ತೆ. ಅನುಬೀಸ್ ಡೈ ಮುಖಾಂತರ ನಾವು USDT ಸಾಕಷ್ಟು ಬೇರೆ ಬೇರೆ ಟೋಕನ್ ಗೆ ನಾವು ಸ್ವ್ಯಾಪ್ ಮಾಡ್ಬೋದು. ಓಕೆ. ಸೊ ಈ ಟೋಕನ್ ಅನ್ನ ಡಿಫ್ರೆನ್ಸಿಯೇಷನ್ ನ ನಾನು ಇವತ್ತು ಅರ್ಥ ಮಾಡಿಸ್ಬೇಕಿತ್ತು, ಓನ್ಲಿ ಡ್ಯೂ ಟು ದ ಬ್ಯಾಲೆನ್ಸ್. ಓಕೆ. ಅಂಡ್ ದೆನ್ ಆ 30 to 40%, 30% ಏನು ಸೆಲ್ ಟ್ಯಾಕ್ಸ್ ಇದೆ ಅದು ಯಾವುದೇ ತರದ ಸಿಸ್ಟಮ್ಗೆ ಹೋಗ್ತಾ ಇಲ್ಲ. ಸೊ ಅದನ್ನು ಕೂಡ ಸಿಸ್ಟಮ್ LGNS ನ ಗ್ರೋತಿಗೋಸ್ಕರ ಆ ಸಿಸ್ಟಮ್ ಆ ಸೆಲ್ ಟ್ಯಾಕ್ಸ್ ನ ಬೈಫರ್ಗೆಟ್ ಮಾಡಿದೆ. ಸೊ ಅದೇನು ಅಂತಂದ್ರೆ ಆ 30% ಅಲ್ಲಿ ಮೋರ್ ದ್ಯಾನ್ 65% ಅಷ್ಟು ಟೋಕನ್ ಬರ್ನ್ ಆಗ್ತಾ ಇದೆ. ಓಕೆ. ಸೊ ಆ ಬರ್ನ್ ಆಗ್ತಕ್ಕಂಥದ್ನು ಕೂಡ ನೀವು ಆ ಬ್ಲಾಕ್ ಚೈನ್ ಅಲ್ಲಿ ಚೆಕ್ ಮಾಡ್ಬೋದು, ಅದು ಕೂಡ ನಿಮಗೆ ಸಿಗ್ತಕ್ಕಂಥದ್ನ ನಾವು ನೋಡ್ಬೋದು. ಓಕೆ. ಸೊ ಬರೀ ಬೈಯಿಂಗ್ ಅಲ್ಲ, ನೀವು ನೋಡಿದ್ರೆ ಈವನ್ ಸೆಲ್ಲಿಂಗು ಕೂಡ ಆಗ್ತಾ ಇದೆ. ನೋಡಿ ಯಾವ ಪ್ರಮಾಣದಲ್ಲಿ ಸೆಲ್ಲಿಂಗ್ ಕೂಡ ನೋಡಿ. ಫಾರ್ ಎಕ್ಸಾಂಪಲ್, ಸೊ 8:48 $7,000 ಸೆಲ್ ಆಗಿದೆ, 11,000 ಆಗಿದೆ, 30,000 ಆಗಿದೆ. ಸೊ ಅಂದ್ರೆ ಈವನ್ ಅದು LGNS ನ ಪ್ರಮಾಣತೆ ಅಂದ್ರೆ ಅದೇನ್ ಸೆಲ್ ಆಗುತ್ತೆ ಆ ಸೆಲ್ಲಿಂಗ್ ಅಲ್ಲಿ 30% ಆಫ್ ಟೋಕನ್ ಏನಾಗ್ತಿದೆ, ಸೆಲ್ಲಿಂಗ್ ಟ್ಯಾಕ್ಸ್ ಡಿಡಕ್ಟ್ ಆಗ್ತಾ ಇದೆ. ಆ ಡಿಡಕ್ಟ್ ಆಗ್ತಕ್ಕಂಥ ಟೋಕನ್ ಅಲ್ಲಿ 65% ಅಷ್ಟು ಟೋಕನ್ಗಳು LGNS ಬರ್ನ್ ಆಗ್ತಾ ಇದೆ. ಇನ್ನು ಉಳಿದಿರ್ತಕ್ಕಂಥ 35% ಏನಾಗ್ತಿದೆ, ಸಿಸ್ಟಮ್ ಡಿಪ್ ಆಟೋಮೆಟಿಕ್ಲಿ ಟೋಕನ್ ಅನ್ನ ಆಟೋ ಬೈ ಮಾಡ್ತಾ ಇದೆ. ಅಂದ್ರೆ ಸೊ ಯಾವುದೇ ತರದ ಇಂಬ್ಯಾಲೆನ್ಸ್ ಕಂಪ್ಲೀಟ್ ಸಿಸ್ಟಮ್ ಪ್ರೈಸ್ ಅಲ್ಲಿ ಇಂಬ್ಯಾಲೆನ್ಸ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಸೊ ನಿಮಗೆ ಇದಕ್ಕೆ ಆದಂತ ಅಡ್ರೆಸ್ ಕೂಡ ಸಿಗುತ್ತೆ. ಏನು ಟೋಕನ್ ಬರ್ನ್ ಆಗ್ತಾ ಇದೆ, ಸೊ ಎವ್ರಿ ಸೆಕೆಂಡ್ ಬರ್ನ್ ಆಗ್ತಾ ಇರ್ತಕ್ಕಂಥದ್ನ ನಿಮಗೆ ಅಡ್ರೆಸ್ ಕೂಡ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಅದು ಮೇ ಬಿ ಸೊ ಇರುತ್ತೆ, ನಾನು ಗ್ರೂಪ್ ಅಲ್ಲಿ ಅದನ್ನ ನಾನು ಕಳ್ಸಿಕೊಡ್ತೀನಿ. ಸೊ ಈ ತರ ಎರಡು ಒಂದು ಸ್ವಲ್ಪ ದಿನಗಳ ತನಕ ಯಾವಾಗ ಎರಡು ಬ್ಲಾಕ್ ಚೈನ್ ಅಲ್ಲೂ ಪ್ರೈಸ್ ಸ್ಟೇಬಲ್ ಆಗೋ ತನಕನೂ ಕೂಡ ಈ ಸ್ಟ್ರಾಟಜಿ ಸಿಸ್ಟಮ್ ವರ್ಕ್ ಮಾಡ್ತಕ್ಕಂಥದ್ನ ನಾವು ನೋಡ್ಬೋದು. ಸೊ ಏನೆಲ್ಲ ಸಿಸ್ಟಮ್ ಅಲ್ಲಿ ಬದಲಾವಣೆ ಅಂದ್ರೆ ಸಿಸ್ಟಮ್ ಅಲ್ಲಿ ಬರ್ತಾ ಇದೆ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ನಾನು ನಿಮಗೆ ಈಗ ತಿಳಿಸ್ಕೊಡ್ತೇನೆ. ಸೊ ರಿವಾರ್ಡ್ಸ್ ಏನಿದೆ, ಫಸ್ಟ್ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ವೆಬ್ ರಿವಾರ್ಡ್ಸ್ ಡಾವ್ ಇನ್ಕಮ್ ಮಾತ್ರ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಕ್ರೆಡಿಟ್ ಆಗ್ತಾ ಇರ್ತಕ್ಕಂಥದ್ದು, ಅಂದ್ರೆ ಏನ್ ಲೆವೆಲ್ ಇನ್ಕಮ್ ಅಂತ ಏನ್ ಹೇಳ್ತೀವಿ ಸೊ ಅದು ಮಾತ್ರ ಓಕೆ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಕ್ರೆಡಿಟ್ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥ ಎಲ್ಲಾ ಸ್ಟೇಕಿಂಗ್ ರಿವಾರ್ಡ್ ಏನೇ ಇದ್ರೂ ಕೂಡ ಅದು ಪಾಲಿಗಾನ್ ಅಲ್ಲಿ ಬರ್ತಾ ಇದೆ. ಸದ್ಯಕ್ಕೆ ಯಾರು ಕೂಡ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಪ್ಯಾರಲಲಿ ಪಾಲಿಗಾನ್ ಕೂಡ ವರ್ಕ್ ಆಗುತ್ತೆ, ಅನುಬೀಸ್ ಬ್ಲಾಕ್ ಚೈನ್ ಕೂಡ ವರ್ಕ್ ಆಗ್ತಾ ಇದೆ. ಸೊ ಅದಾದ ನಂತರ ಮುಂದಿನ ದಿನಗಳಲ್ಲಿ ಸೊ ನಾವು ಬೇಕು ಅಂದ್ರೆ ಸಿಸ್ಟಮ್ ಅಲ್ಲಿ ಮೈಗ್ರೇಟ್ ಆಗ್ಬೋದು. ಸೊ ನಮ್ಮ ಹತ್ರ ಇರ್ತಕ್ಕಂಥ LGNS ನ ಅನುಬೀಸ್ LGNS ಗೆ ಬ್ರಿಡ್ಜ್ ಮಾಡಿ ಅಲ್ಲೂ ಕೂಡ ಸ್ಟೇಕ್ ಮಾಡ್ಬೋದು. ಸೊ ಮೋರ್ ದನ್ 90% ಕಮ್ಯುನಿಟಿ ಶಿಫ್ಟ್ ಆಗೋ ತನಕ, ಎಲ್ಲಿ ತನಕ ಶಿಫ್ಟ್ ಆಗಲ್ವೋ ಅಲ್ಲಿ ತನಕ ಆಬ್ವಿಯಸ್ಲಿ ಅನುಬೀ ಕಾಯಿನ್ ಟೆಕ್ನಿಕಲಿ ಬರೋದಿಲ್ಲ ಅಂತಕ್ಕಂಥದ್ನ ಸಾಕಷ್ಟು ಮೀಟಿಂಗ್ ಅಲ್ಲಿ ಕೂಡ ನಾವು ಕೇಳಿದೀವಿ. ಓಕೆ. ಸೊ ಈಗ ಆಲ್ಮೋಸ್ಟ್ 3 times ಬರ್ತಾ ಇತ್ತು, ಈಗ ಎವ್ರಿ ಡೇ 2 times ನಮಗೆ ರಿವಾರ್ಡ್ ಅಂದ್ರೆ ಡಾವ್ ರಿವಾರ್ಡ್ ಏನಿದೆ, ಡಾವ್ ರಿವಾರ್ಡ್ ಅಂದ್ರೆ ಲೆವೆಲ್ ರಿವಾರ್ಡ್ ಏನಿದೆ ಅದಕ್ಕೆ. ಓಕೆ. ಸೊ ಇದರಿಂದ ಇದರಿಂದ ಇನ್ನೂ ಮ್ಯಾಜಿಕಲ್ ಥಿಂಗ್ ಏನು ಅಂತಂದ್ರೆ, ಏನು ಡಾವ್ ರಿವಾರ್ಡ್ ಅಥವಾ ಲೈಕ್ ಇನ್ನೊಂದು ಫಾರ್ ಎಕ್ಸಾಂಪಲ್ ಲೆವೆಲ್ ಇನ್ಕಮ್ ಏನ್ ಸಾಕಷ್ಟು ಜನಕ್ಕೆ ಏನ್ ಜನರೇಟ್ ಆಗ್ತಾ ಇದೆ, ಅವರಿಗೆ ಜನರೇಟ್ ಆಗ್ತಕ್ಕಂಥ ಟೋಕನ್ ಎದ್ರಲ್ಲಿ ಬರ್ತಾ ಇದೆ, ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಬರ್ತಾ ಇದೆ. ಅನುಬೀಸ್ ಬ್ಲಾಕ್ ಚೈನ್ ಬಂದಿರತಕ್ಕಂಥ ಟೋಕನ್ ಅನ್ನ ಅವ್ರೇನ್ ಮಾಡ್ತಾರೆ, ಸೆಲ್ ಮಾಡ್ತಾರೆ. ಸೆಲ್ ಮಾಡ್ತಕ್ಕಂಥ ಟೋಕನ್ ಗಳ ಸಂಖ್ಯೆ ಏನಾಗುತ್ತೆ, LGNS ನ ಸಂಖ್ಯೆ ಕಮ್ಮಿ ಆಗುತ್ತೆ. ಸೊ ದಿಸ್ ಇಸ್ ದ ವೆರಿ ಒಂದು ಇನಿಷಿಯೇಟಿವ್, ಒಂದು ಲಾಂಗ್ ಟರ್ಮ್ ಇನಿಷಿಯೇಟಿವ್ ಇಟ್ಕೊಂಡು ಸಿಸ್ಟಮ್ ಒಂದು ಬಿಗಿನಿಂಗ್ ಫೇಸ್ ಅಲ್ಲೇ ಇಟ್ಟಿರ್ತಕ್ಕಂಥದ್ದು. ಅಂದ್ರೆ ಸಾವಿರಾರು ಜನ, 10-15 ಸಾವಿರಕ್ಕಿಂತ ಜಾಸ್ತಿ ಜನ ಇಲ್ಲಿ V1 V2 V3 ಇಡೀ ವರ್ಲ್ಡ್ ವೈಡ್ ಇರ್ತಕ್ಕಂಥವ್ರನ್ನ ನೋಡಿದೀವಿ. ಸೊ ಅವ್ರಿಗೀಗ ಟೋಕನ್ ಬರ್ತಕ್ಕಂಥದ್ದು ಯಾವ ಬ್ಲಾಕ್ ಚೈನ್ ಅಲ್ಲಿ, ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಜನರೇಟ್ ಆಗುತ್ತೆ. ಇನ್ ಕೇಸ್ ಅವರು ಸೆಲ್ ಮಾಡ್ತಾರೆ ಅಂತಂದ್ರೆ 30% ಸೆಲ್ ಟ್ಯಾಕ್ಸ್ ಇರೋದ್ರಿಂದ ಸಿಸ್ಟಮ್ಗೆ ಬರ್ನಿಂಗ್ ಪ್ರೋಟೋಕಾಲ್, LGNS ನ ಬರ್ನಿಂಗ್ ಪ್ರೋಟೋಕಾಲ್ ಕೂಡ ಜಾಸ್ತಿ ಆಗುತ್ತೆ. ಅದರಿಂದ ಸೊ ಡಿಪ್ ಬೈ ಅಂದ್ರೆ ಆ ಟೋಕನ್ ಲೈಕ್ ಅದರಿಂದ ಏನ್ ಟ್ಯಾಕ್ಸ್ ಬರ್ತಾ ಇದೆ ಅದರಿಂದ ಆಟೋಮೆಟಿಕ್ಲಿ ಮತ್ತೆ ಬೈಯಿಂಗ್ ಕೂಡ ಶುರು ಆಗ್ತಾ ಇರತಕ್ಕಂಥದ್ದು. ಫಾರ್ ಅ ಟೈಮ್ ಬಿಂಗ್ ವೆಬ್ ರಿವಾರ್ಡ್ ಅಲ್ಲೂ ಕೂಡ ಸಮ್ ರಿಡಕ್ಷನ್ ಆಗಿರ್ತಕ್ಕಂಥದ್ನ ನಾವು ಸಿಸ್ಟಮ್ ಅಲ್ಲಿ ನೋಡ್ಬೋದು. ಅಂದ್ರೆ ಲೈಕ್
ವೆಬ್ ರಿವಾರ್ಡ್ ಡ್ಯೂ ಟು ಸಮ್ ಅಂಟಿಲ್ ಸಿಂಕ್ರೊನೈಸೇಷನ್ ಸಿಸ್ಟಮ್ ಅಲ್ಲಿ ಕಂಪ್ಲೀಟ್ಲಿ ಸಿಂಕ್ರೊನೈಸ್ ಆಗೋ ತನಕ ಸಮ್ ರಿಡಕ್ಷನ್ ಇನ್ ಕೋರ್ ಸ್ಪೈಡರ್ ವೆಬ್ ಡಾವ್ ಪ್ರೋಟೋಕಾಲ್ ಅಲ್ಲಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ಇಲ್ಲಿ ಮ್ಯಾಜಿಕ್ ಇರ್ತಕ್ಕಂಥದ್ದು. ಸಾಕಷ್ಟು ಸಿಸ್ಟಮ್ ಅಲ್ಲಿ ನಾವೇನ್ ನೋಡಿದೀವಿ, ಈ ಯಾರು ಪ್ರಮೋಟ್ ಮಾಡ್ತಾರೆ ಅವರಿಗೆ ನಾವು ಇಂಪಾರ್ಟೆನ್ಸ್ ಸಿಸ್ಟಮ್ ಅಲ್ಲಿ ನೋಡಿದೀವಿ. ಯಾರು ಸಿಸ್ಟಮ್ ಅನ್ನ ಪ್ರಮೋಟ್ ಮಾಡ್ತಾರೆ ಅವರಿಗೆ ಇಂಪಾರ್ಟೆನ್ಸ್ ನ ನಾವು ಸಿಸ್ಟಮ್ ಅಲ್ಲಿ ನೋಡಿದೀವಿ. ಯಾವ್ದಾವ್ದು ಫೈನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಏನೆಲ್ಲ ನೋಡಿದೀರಾ, ಇನ್ವೆಸ್ಟರ್ ಜಾಸ್ತಿ ಇನ್ಕಮ್ ಮಾಡಿರ್ತಕ್ಕಂಥದ್ದು ಯಾರೋ ಪ್ರಮೋಟರ್ಸ್ ಅಥವಾ ಲೀಡರ್ಸ್ ನಾವು ನೋಡಿದೀವಿ. ಓಕೆ, ಬಟ್ ಅವ್ರ ಕಂಟ್ರೋಲ್ ಮೇಲೆ ಒಂದು ಕಂಪನಿ ಸಿಸ್ಟಮ್ ನಡೀತಾ ಇರ್ತಕ್ಕಂಥದ್ನ ನಾವು ಬಹಳ ಸಿಸ್ಟಮ್ ಅಲ್ಲಿ ನೋಡಿದ್ವಿ. ಫಾರ್ ದ ಫಸ್ಟ್ ಟೈಮ್ ಅನ್ಕೋಬಹುದು. ಸೊ ಇನ್ವೆಸ್ಟರ್ಗೆ ಯಾವುದೇ ರೀತಿಯ ಒಂದು ಪ್ರೋಟೋಕಾಲ್, ಯಾವುದೇ ರೀತಿಯ ಒಂದು ಹೋಲ್ಡಿಂಗ್ ಅಥವಾ ಕಂಟ್ರೋಲ್ಡ್ ಒಂದು ಶೀಲ್ಡ್ ಅಂದ್ರೆ ಬರೀ ಯಾವುದೇ ತರದ ಕಂಡೀಷನ್ಸ್ ಇಲ್ಲದೆ ಸಿಸ್ಟಮ್ ಮೂವ್ ಆಗ್ತಾ ಇದೆ. ಓಕೆ, ಇಲ್ಲಿ ಏನು ಡಾವ್ ಪೂಲ್ ರಿವಾರ್ಡ್ ಅಂತ NFT ರಿಕ್ವೈರ್ಮೆಂಟ್ ಇದೆ. ಓಕೆ, ಸೊ ಆ NFT ರಿಕ್ವೈರ್ಮೆಂಟ್ ಈಗ ಪ್ರತಿ ಯಾರೆಲ್ಲ V1 V2 V3 ಆಗಿದ್ದಾರೆ ಅವರು NFT ನ ಖರೀದಿ ಮಾಡಲೇಬೇಕು. ಆ NFT ಗೆ ಅಂದ್ರೆ ಯಾರು ಕೂಡ ಈ NFT ಸಬ್ಜೆಕ್ಟ್ ಈಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ, ಬಟ್ ಹೇಳ್ತಾ ಇದ್ದೀನಿ. ಸೊ ಈ NFT ನ ಖರೀದಿ ಮಾಡಿದಾಗ ಮಾತ್ರ ಡೈಲಿ ಅವರಿಗೆ ರ್ಯಾಂಕ್ ರಿವಾರ್ಡ್, ಅವ್ರು ಏನು V1 V2 V3 ರ್ಯಾಂಕ್ ಅಂತ ಏನ್ ಅಚೀವ್ ಆಗಿದ್ದಾರೆ, ಸೊ ಅವರಿಗೆ ರಿಲೀಸ್ ಅಂದ್ರೆ ಅವರಿಗೆ ಅದು ಲೈಕ್ ಆಲ್ರೆಡಿ ರಿಲೀಸ್ ಆಗ್ತಾ ಇರುತ್ತೆ. ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಂತಂದ್ರೆ NFT ಅವಶ್ಯಕತೆ ಇದೆ. ಅಂದ್ರೆ ಇದರಿಂದ ಅರ್ಥ ಏನು ಅಂದ್ರೆ V1 ಇಂದ V2 ಇರೋರಿಗೆ ಒಂದು NFT ಇದೆ, V3 ಇಂದ V4 ಇರೋರಿಗೆ 2 NFT ಇದೆ. ಅಂದ್ರೆ ಸಿಸ್ಟಮಿಗೆ 100% ಗೊತ್ತಾಗಿದೆ. ಸಿಸ್ಟಮ್ನ ನಡೆಸ್ತಾ ಇರೋರು, ಕಂಟ್ರೋಲ್ ಮಾಡ್ತಾ ಇರೋದು, ಬೆನಿಫಿಟ್ ಮಾಡ್ತಾ ಇರೋದು ಇನ್ವೆಸ್ಟರೇ ಹೊರತು ಯಾರೋ ರೀತಿಯ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡ್ತಾ ಇರ್ತಕ್ಕಂಥವ್ರಲ್ಲ. ಅಂದ್ರೆ ಅದರ ಅರ್ಥ ಸಿಸ್ಟಮಿಗೆ 90% ಹೆಲ್ಪ್ಫುಲ್ ಅಥವಾ 90% ಒಂದು ಸಪೋರ್ಟಿವ್ ಇರ್ತಕ್ಕಂಥವ್ರು ಯಾರು ಟೋಕನ್ ಅನ್ನ ಹೋಲ್ಡ್ ಮಾಡಿದ್ದಾರೆ ಅಥವಾ ಯಾರು ಟೋಕನ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ. ಇನ್ವೆಸ್ಟರ್ ಇಸ್ ದ ಬ್ಯಾಕ್ ಬೋನ್ ಆಫ್ ದಿಸ್ ಸಿಸ್ಟಮ್, ನಾಟ್ ದ ಪ್ರಮೋಟರ್ಸ್ ಅಂತ ಇಲ್ಲಿ ಸಿಸ್ಟಮ್ ಶೋ ಮಾಡ್ತಾ ಇದೆ. ಬಟ್ ಇದನ್ನ ಮುಂಚೆ ನಾವೆಲ್ಲ ಸಿಸ್ಟಮ್ ಏನೇನ್ ಮಾಡಿದ್ವಿ ಅದು ಯಾವ ತರ ತೋರಿಸ್ತಾ ಇತ್ತು, ನೋಡ್ತಾ ಇತ್ತು ಅಂತ ನೀವೇ ಕಂಪೇರ್ ಮಾಡಿ. ಅಂದ್ರೆ ಸೊ ಇಲ್ಲಿ ಸಿಸ್ಟಮ್ ಏನ್ ಹೇಳ್ತಾ ಇದೆ, V1 V2 V3 ಅವರಿಗೆಲ್ಲ ಕೂಡ 1 NFT 2 NFT ಖರೀದಿ ಮಾಡಬೇಕು ಅಂತ. ಅದಕ್ಕೆ ಕಂಡೀಷನ್ ಏನಿದೆ ಅಂದ್ರೆ ಅದಕ್ಕೆ ಯಾವುದೇ ರೀತಿಯ ಫಾರ್ ಎಕ್ಸಾಂಪಲ್ ಒಂದು 2000 LGNS ನ ನೀವು 360 ದಿನ ತನಕ ಸ್ಟೇಕ್ ಮಾಡಿದ್ರೆ 1 NFT ಸಿಗುತ್ತೆ ಅಂತ ಸಿಸ್ಟಮ್ ಹೇಳ್ತಾ ಇದೆ. V3 ಅಬೋ ಇದ್ದವರಿಗೆ 2 NFT ಅಂದ್ರೆ 4000 5000 LGNS ನ ಸ್ಟೇಕ್ ಮಾಡೋದ್ರಿಂದ 1 ವರ್ಷ, ಅದಕ್ಕೆ ಏನ್ 2000 4000 LGNS ಗೆ ಪ್ರತಿದಿನ ಏನ್ ಪ್ರಿನ್ಸಿಪಲ್ ಇಂಟ್ರೆಸ್ಟ್ ಬರಬೇಕು ಅದು ಬರ್ತಾ ಇರುತ್ತೆ. ಬಟ್ NFT ಅಂತಕ್ಕಂಥದ್ದು ಆಸ್ ಅ ಫ್ರೀ ಆಗಿ ಸಿಗುತ್ತೆ. ಅದರಿಂದ ಏನ್ ಲಾಭ ಅಂತಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಸಿಸ್ಟಮ್ ನ ಒಂದು ವೋಟಿಂಗ್ ರಿಲೇಟೆಡ್ ಇರ್ಬೋದು, ಒಂದು ಡಿಸಿಷನ್ ರಿಲೇಟೆಡ್ ಇರ್ಬೋದು, ಯಾರು ಒಂದು ಡಾವ್ ಅಲ್ಲಿ ಅಚೀವ್ ಆಗಿರ್ತಾರೆ ಅವರಿಗೆ ಒಂದು ಸಮ್ ಎಕ್ಸ್ಟ್ರಾ ಟರ್ಬೈನ್ ರಿವಾರ್ಡ್ ಆಗ್ತಕ್ಕಂಥದ್ದು ಸಾಕಷ್ಟು ವ್ಯಾಲ್ಯೂ ಒಂದು ಬೆನಿಫಿಟ್ ಇಟ್ಟಿರ್ತಕ್ಕಂಥದ್ದು NFT ಇಂದ ಅದನ್ನ ಬರ್ತಕ್ಕಂಥ ದಿನಗಳಲ್ಲಿ. ಇದರಿಂದ ನಾನ್ ಏನ್ ನಿಮಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ, ಸೊ ಇನ್ವೆಸ್ಟರ್ ಕಂಟ್ರೋಲಿಂಗ್ ದ ಸಿಸ್ಟಮ್, ಇನ್ವೆಸ್ಟರ್ ಈಸ್ ದ ಬೆನಿಫಿಷಿಯರ್ ಅಥವಾ ಸಿಸ್ಟಮ್ ರನ್ ಆಗ್ತಿರೋದು ಇನ್ವೆಸ್ಟರ್ ಇಂದ. ಸೊ ಹಾಗಂತ ಇನ್ವೆಸ್ಟರ್ಗೆ ಯಾವುದೇ ರೀತಿಯ ಒಂದು ಪ್ರೋಟೋಕಾಲ್ ಸಿಸ್ಟಮ್ ಅಲ್ಲಿ 25 ಮಂತ್ಸ್ ಇಂದ ನಾವು ಇಲ್ಲದೆ ಇರ್ತಕ್ಕಂಥದ್ದು ಅದರಿಂದ ವೆರಿ ಇಂಪ್ರೆಸಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಟಿಲ್ ಟುಡೇ ಯಾವಾಗ ಬೇಕಾದ್ರೂ ಅವ್ರದ್ದು ಡಿಸಿಷನ್ ಅವ್ರನ್ನ ಇಲ್ಲಿಂದ ಅವ್ರು ತಗೋಬಹುದು, ಯಾರಿಗೂ ಕೂಡ ಕಂಟ್ರೋಲ್ ಅಂದ್ರೆ ಇಲ್ಲ. ಈವನ್ ಅನುಬೀಸ್ಗೆ ಮೈಗ್ರೇಟಿಂಗ್ ಆಗೋ ಟೈಮಲ್ಲೂ ಕೂಡ, ಈವನ್ ಸಿಸ್ಟಮ್ ಅಪ್ಗ್ರೇಡ್ ನಡೀತಾ ಇರೋ ಟೈಮಲ್ಲೂ ಕೂಡ ಯಾವತ್ತೂ ಕೂಡ ನಾಟ್ ಈವನ್ 1 ಸೆಕೆಂಡ್ ಬೈ ಆಗ್ತಿಲ್ಲ, ಸೆಲ್ ಆಗ್ತಿಲ್ಲ ಅಂತಕ್ಕಂಥದ್ದು ನಾವಿಲ್ಲಿ ಸಿಸ್ಟಮ್ ಅಲ್ಲಿ ಕೇಳಿಲ್ಲ. ಎವ್ರಿ ಸೆಕೆಂಡ್ ಬೈ ಸೆಲ್ ಆಗ್ತಾ ಇರ್ತಕ್ಕಂಥದ್ದು ನೋಡಿದೀವಿ. ಸೊ ಇದರಿಂದ ಲಾಭ ಏನು ಅಂತಂದ್ರೆ ಫಾರ್ ದ ಅಪ್ಕಮಿಂಗ್ ಗ್ರೋತ್, ಫಾರ್ ದ ಲಾಂಗಿಟಿವಿಟಿ ಆಫ್ ಅ ಸಿಸ್ಟಮ್. ಓಕೆ, ಇದರಿಂದ ಸಾಕಷ್ಟು ಜನ ಈಗ ಫಾರ್ ಎಕ್ಸಾಂಪಲ್ V1 ಅಂತಕ್ಕಂಥದ್ದಕ್ಕೆ 1.5 ಕೋಟಿ ಇದೆ, 50 ಲಕ್ಷ. ಸಿಸ್ಟಮ್ ಅಲ್ಲಿ ಏನಾಗ್ಬಿಟ್ಟಿದೆ, ಅದನ್ನ ಫಿಲ್ಟರ್ ಮಾಡ್ಬೇಕಿತ್ತು. ಫಾರ್ ಎಕ್ಸಾಂಪಲ್ ಇನ್ವೆಸ್ಟರ್ ಕೂಡ ಸಿಸ್ಟಮ್ ಅಲ್ಲಿ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಡಾವ್ ರಿವಾರ್ಡ್ ನ ತಗೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ತಮ್ಮದೇ ಆದಂತ ಐಡಿ ಹಾಕೊಂಡು 50 ಹಾಕಿ, ಸೊ ಅವ್ರು ಏನು ಮಾಡದೆ ಅವರಿಗೆ ಪ್ರತಿ ತಿಂಗಳು 20% ಆಫ್ ಟೋಕನ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಕಾಂಪೌಂಡಿಂಗ್ ಬೆನಿಫಿಟ್ ತಗೊಳ್ತಾ ಇರ್ತಾರೆ, ಅದ್ರ ಜೊತೆ ಡಾವ್ ರಿವಾರ್ಡ್ ಕೂಡ ಅವರಿಗೆ ಕ್ರೆಡಿಟ್ ಆಗ್ತಾ ಇರುತ್ತೆ. ಸೊ ಇದರಿಂದ ಏನಾಗ್ತಿದೆ, ಸಾಕಷ್ಟು ಒಂದು ಮಿಸ್ ಬ್ಯಾಲೆನ್ಸ್ ಸಿಸ್ಟಮ್ ಅಲ್ಲಿ ಅಂತಾನೆ ಹೇಳ್ಬೋದು. ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ, ಅದನ್ನ ಫಿಲ್ಟರ್ ಮಾಡ್ಲಿಕ್ಕೋಸ್ಕರ ಸಾಕಷ್ಟು ಇದನ್ನ ಒಂದು ಲಾಂಗಿಟಿವಿಟಿ ಅಂಡ್ ದೆನ್ ಇನ್ನೊಂದು ಯಾರು ಸಿಸ್ಟಮ್ ಅಲ್ಲಿ ಒಂದು ರಾಯಲ್ಟಿ ಸಿಸ್ಟಮ್ ಅನ್ನ ಒಂದು ಪ್ರೊಡಕ್ಟಿವಿಟಿ ಆಗಿ ಕಮ್ಯುನಿಟಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಟೆಸ್ಟಿಂಗ್ ಪಾಯಿಂಟ್. ಇದೆಲ್ಲದಕ್ಕೂ ಕೂಡ ಲೀಡರ್ಸ್ ದೇ ಆರ್ ಅಕ್ಸೆಪ್ಟಬಲ್. ಸಿಸ್ಟಮ್ ಆಲ್ರೆಡಿ ನನಗೆ ಒಂದು ಮೀಟಿಂಗ್ ಅಲ್ಲಿ ನಾನು ಕೇಳ್ತಾ ಇದ್ದೆ. ಸೊ ಈ ಕಂಡೀಷನ್ ಏನೋ ಲೀಡರ್ಸಿಗೆ ಬಂದಿದ್ದಕ್ಕೆ ಏನೋ
ಅದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಸರ್, ಅದನ್ನ ನಾವು ಪ್ರಮೋಟ್ ಮಾಡಲ್ಲ, ನಾನು LGNS ನ ಮಾಡಲ್ಲ ಅಂತಕ್ಕಂಥದ್ನ ಹೇಳಿದ್ರಂತೆ. ಬಟ್ ಆಬ್ವಿಯಸ್ಲಿ ಅದ್ರ ರಿಪ್ಲೈ ಏನಿತ್ತು ಅಂದ್ರೆ, ಈ ಸಿಸ್ಟಮ್ ಆಲ್ರೆಡಿ ಜನಗಳ ಮಧ್ಯೆ ಹೋಗಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಈ ಸಿಸ್ಟಮ್ ನಾನು ನಾಳೆಯಿಂದ ಪ್ರಮೋಟ್ ಮಾಡ್ಲಿಲ್ಲ ಅಂದ್ರೂ ಕೂಡ ಸಿಸ್ಟಮ್ಗೆ ಜನಗಳಿಗೆ ಬೈ ಮಾಡೋದು ಗೊತ್ತು, ಸೆಲ್ ಮಾಡೋದು ಗೊತ್ತು, ಕಾಂಪೌಂಡಿಂಗ್ ಬೆನಿಫಿಟ್ ಗೊತ್ತು. ಸಿಸ್ಟಮ್ ಯಾರು ಕೂಡ ಸಿಸ್ಟಮ್ ಇಂದ ಬ್ಯಾಕ್ ಸ್ಟೆಪ್ ಇಡಲ್ಲ. ಅಂದ್ರೆ ಸೊ ದ ಕ್ರಿಯೇಟರ್ ಆಲ್ಸೋ ನೋಸ್ ದಟ್ ಹೌ ಟು ಲೀಡ್ ದಿ ಸಿಸ್ಟಮ್ ಅಂತ. ಸೊ ಇದರಿಂದ ಸಾವಿರಾರು ಜನ, ಅಂದ್ರೆ ಮೋರ್ ದ್ಯಾನ್ 10,000 to 15,000 ಜನ ವರ್ಲ್ಡ್ ವೈಡ್ ಏನಿದ್ದಾರೆ, ಇದನ್ನ NFT ಖರೀದಿ ಮಾಡ್ಲಿಕ್ಕೆ, LGNS ನ ಖರೀದಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದರಿಂದ ಮತ್ತೆ ಒಂದು ಲಿಕ್ವಿಡಿಟಿ ಇಂಪ್ಯಾಕ್ಟ್ ಆಗಿರ್ಬೋದು, ಪ್ರೈಸ್ ಇಂಪ್ಯಾಕ್ಟ್ ಬರ್ತಕ್ಕಂಥ ದಿನಗಳಲ್ಲಿ ನಾವು ನೋಡಬಹುದು. ಓಕೆ, ಸೊ ಅನುಬೀಸ್ ಪೂಲ್ ಪ್ರೊಟೆಕ್ಷನ್ ಪ್ರೈಸ್ ನಾನು ಹೇಳಿದೆ, ಅನುಬೀಸ್ ಚೈನ್ ಅಲ್ಲಿ ಲಿಕ್ವಿಡಿಟಿ ಇಂಬ್ಯಾಲೆನ್ಸ್ ಆಗ್ಬಾರ್ದು, ಲಿಕ್ವಿಡಿಟಿ ಅಂತಕ್ಕಂಥದ್ದು ವ್ಯಾನಿಶ್ ಅಂದ್ರೆ ಡಿಕ್ರೀಸ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ 5 to 40% ಅಷ್ಟು ಸೆಲ್ ಟ್ಯಾಕ್ಸ್ ಇಟ್ಟಿರ್ತಕ್ಕಂಥದ್ದು ಸಿಸ್ಟಮ್. ಓಕೆ, ಸೊ ಕ್ರಾಸ್ ಚೈನ್ ಕೂಡ ಆಲ್ಮೋಸ್ಟ್ ಸಿಸ್ಟಮ್ ಅಲ್ಲಿ ಸದ್ಯಕ್ಕೆ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಕ್ರಾಸ್ ಚೈನ್ ಅಂದ್ರೆ ಅನುಬೀಸ್ ಡೈ ಇಂದ ನೀವು ಬೇರೆ ಬೇರೆ USDTಗೆ USDC, USDT, BEP20, TRC20 ಕೂಡ ಮಾಡ್ಕೋಬಹುದು. ಬಟ್ ಅದಕ್ಕೆ ಸ್ಟಿಲ್ ನೀಡ್ ಎ ಟೈಮ್. ಓಕೆ, ಸೊ ಅಂಡ್ ದೆನ್ ಸಾಕಷ್ಟು ಟರ್ಬೋ ಮೆಕ್ಯಾನಿಸಮ್ ಪೂಲ್ ಅಲ್ಲಿ ಅಂದ್ರೆ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಟರ್ಬೋ ಅಂದ್ರೆ ಡಾವ್ ಪ್ರೋಟೋಕಾಲ್ ಅಲ್ಲಿ ಅಥವಾ ಲೆವೆಲ್ ರಿವಾರ್ಡ್ ಅಲ್ಲಿ ಏನ್ ರಿವಾರ್ಡ್ ಬರ್ತಾ ಇರುತ್ತೆ. ಸೊ ಅದರಲ್ಲಿ ಸಮ್ ಪರ್ಸೆಂಟೇಜ್ ಆಫ್ ರಿವಾರ್ಡ್ ನ, ಓಕೆ, ಸೊ ಅದನ್ನ 3 to 5%, 3 to 15% ಆಫ್ ಸಮ್ ರಿವಾರ್ಡ್ ನ GLGNS ಖರೀದಿ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ ಅಂತಕ್ಕಂಥದ್ದು ಇನ್ಫಾರ್ಮೇಶನ್ ಬಂದಿರತಕ್ಕಂಥದ್ದು. ಸೊ GLGNS ಏನು ಅಂತಂದ್ರೆ, ಅದು ಯಾವುದೇ ತರದ ಟ್ರೇಡಿಂಗ್ ಟೋಕನ್ ಅಲ್ಲ, ಅಥವಾ ಅದನ್ನ ಕಾಂಪೌಂಡಿಂಗ್ ಬರಲ್ಲ, ಅದರಿಂದ ಅದನ್ನ ನಾವು ಖರೀದಿ ಮಾಡ್ಬೇಕು ಅಂತಕ್ಕಂಥ ಕಂಡೀಷನ್ ಇಲ್ಲ. GLGNS ಅಂತಕ್ಕಂಥದ್ದು LGNS ನ ಬ್ಯಾಕಪ್ ಟೋಕನ್, ಒಂದು ಸ್ಟ್ರೆಂತ್ ಅಂದ್ರೆ LGNS ನ ಯುಟಿಲಿಟಿ, ಅದರಿಂದ ಒಂದು ಬ್ಯಾಕಪ್ ಯುಟಿಲಿಟಿ ಸೆಕೆಂಡರಿ ಟೋಕನ್, ಅದರಿಂದ ಯಾವುದೇ ತರದ ಕನ್ಫ್ಯೂಷನ್ ಇಲ್ಲ. ಅದು ಸಿಸ್ಟಮ್ ಅಲ್ಲಿ ಒಂದು ನಿರ್ಧಾರ, ಯಾವುದೇ ತರಹದ ಒಂದು ನಿರ್ಧಾರ ಮಾಡ್ಲಿಕ್ಕೆ ಆ ಟೋಕನ್ ಅವಶ್ಯಕತೆ ಇರುತ್ತೆ, ಡಾವ್ ಯಾರಾಗಿರ್ತಾರೋ ಅವರಿಗೆ. ಓಕೆ, ಸೊ ಅದು ಸಮ್ ಪರ್ಸೆಂಟೇಜ್ ಆಫ್ ಟರ್ಬೋದಲ್ಲಿ ಸಿಗ್ತಾ ಹೋಗ್ತಕ್ಕಂಥದ್ದು ಅಂತ ಹೇಳಿರೋದು. ಓಕೆ, ಸೊ ಅಂಡ್ ದೆನ್ ಸೊ WO ಇಂಟ್ರಾಕ್ಷನ್ ಪ್ರೋಟೋಕಾಲ್ ಫಾರ್ GLGNS, LGNS ಅಂದ್ರೆ, ಸೊ LGNS ಏನು ಇದೆ ಅದರದ್ದು ಬ್ಯಾಕಪ್ ಸ್ಟ್ರೆಂತ್ ಆಗಿ ಪ್ರೋಟೋಕಾಲ್ ನ ಡಿಸೈನ್ ಆಗಿರತಕ್ಕಂಥದ್ದು GLGNS. ಅದು ಬರ್ತಕ್ಕಂಥ ದಿನಗಳಲ್ಲಿ ಯಾವ ತರ ಡಾವಲ್ ಯೂಸ್ ಆಗುತ್ತೆ, ಯುಟಿಲಿಟಿ ಆಗಿ ಯೂಸ್ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಸೊ ಅದರದ್ದು ಕೂಡ ಸಪ್ಲೈ ಇರ್ತಕ್ಕಂಥದ್ದು 2,10,000 ಮಾತ್ರ. ಅದರದ್ದು ಸಪ್ಲೈ ಟೋಟಲ್ ಟೋಕನ್ ಅನ್ನ ಕಂಪ್ಲೀಟ್ ಸಪ್ಲೈ 2,10,000 ಮಾತ್ರ ಇರ್ತಕ್ಕಂಥದ್ದು. ಓಕೆ, ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಸೊ ಲಾಂಗ್ ಟರ್ಮ್ ಅನುಬೀಸ್ ಚೈನ್ ILO ಕೋ ಬಿಲ್ಡಿಂಗ್ ಪ್ರೋಗ್ರಾಮ್ ಥ್ರೂ LGNS ಡೈ ಅಂದ್ರೆ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಲಿಕ್ವಿಡಿಟಿ ಅಂತಕ್ಕಂಥದ್ದು ಕಂಟಿನ್ಯೂಟಿ ಜಾಸ್ತಿ ಆಗ್ತಾ ಇರಬೇಕು, ಲಿಕ್ವಿಡಿಟಿ ಅಂತಕ್ಕಂಥದ್ದು ಮೇಂಟೈನ್ ಆಗ್ಬೇಕು ಅಂತಕ್ಕಂಥ ಸ್ಟ್ರಾಟರ್ಜಿನ ಸಿಸ್ಟಮ್ ಅಲ್ಲಿ ಹೊಂದಿರತಕ್ಕಂಥದ್ದು. ಸೊ ಅದರಲ್ಲಿ ಸಾಕಷ್ಟು ವೇ ಅಲ್ಲಿ ಒಂದು ರಿವಾರ್ಡ್ ಪೂಲ್ ಮುಖಾಂತರ ಇನ್ವೆಸ್ಟರ್ ಗೆ ಲಿಕ್ವಿಡಿಟಿ ಮೇಂಟೈನ್ ಆಗ್ತಾನೆ ಇರಬೇಕು ಅಂತಕ್ಕಂಥದ್ದು ಒಂದು ಪ್ರೋಟೋಕಾಲ್ ನ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಅಡಾಪ್ಟ್ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಸಿಸ್ಟಮ್ ನ ಯಾರೇ ಅಳಿತಾರೆ, ತೂಗ್ತಾರೆ ಅಥವಾ ಅದನ್ನ ನೋಡ್ತಾರೆ, ವಿಚಾರ ಮಾಡ್ತಾರೆ ಅಂದ್ರೆ ಲಿಕ್ವಿಡಿಟಿ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಆ ಲಿಕ್ವಿಡಿಟಿನ ಕಂಪ್ಲೀಟ್ಲಿ ಒಂದು ಕಾನ್ಸ್ಟೆಂಟ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಒಂದು ಪ್ರೋಟೋಕಾಲ್ ನ ತಂದಿರತಕ್ಕಂಥದ್ದು. ಅದು ಕೂಡ ಕಮ್ಮಿಂಗ್ ಡೇಸ್ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಓಕೆ, ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್, ಏನ್ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಅನುಬೀಸ್ ಡೈನ ನಾವೇನ್ ಖರೀದಿ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಏನ್ ಬೈ ಮಾಡ್ತೀವಿ ಥ್ರೂ ಲಾಟ್ರಿಗೆ ಸಮ್ ಪರ್ಸೆಂಟೇಜ್ ಏನು ಆಶಸ್ ಹೋಗ್ತಾ ಇತ್ತು, ಅಡ್ರೆಸ್ ನ ಲಾಟ್ರಿ ಮುಖಾಂತರ ಪಾಲಿಗಾನ್ ಅಲ್ಲೂ ಸಿಗ್ತಾ ಇತ್ತು. ಇಲ್ಲಿ 50% ಲಾಟ್ರಿ ಪೂಲಿಗೆ ಹೋಗುತ್ತೆ, ಇನ್ 50% ಏನಾಗುತ್ತೆ, ಸೊ ಡಾವ್ ಫಂಡಿಂಗ್ ಲೈಕ್ ಫರ್ದರ್ ಪ್ರೋಟೋಕಾಲ್ ರಿಲೇಟೆಡ್, ಸೊ ವೋಟಿಂಗ್ ರಿಲೇಟೆಡ್ ಅದು ಯೂಸ್ ಆಗುತ್ತೆ. ಅದನ್ನು ಕೂಡ ಬರ್ತಕ್ಕಂಥ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಡಾವ್ ಗವರ್ನೆನ್ಸ್ ಏನಿದೆ, GLGNS ನ ಫಸ್ಟ್ ಉಪಯೋಗ ಏನು ಅಂತಂದ್ರೆ, ಮೇನ್ ಅದರದ್ದು ಯುಟಿಲಿಟಿ ಏನು ಅಂತಂದ್ರೆ, ಸೊ ವೋಟಿಂಗ್ ಪರ್ಪೋಸ್. ಯಾರೆಲ್ಲ ಇಲ್ಲಿ ವೋಟಿಂಗ್, ಯಾರು ಬೇಕಾದ್ರೂ ಇಲ್ಲಿ ವೋಟಿಂಗ್ ಮಾಡಬಹುದು. ಬಟ್ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಯಾರ ಹತ್ರ GLGNS ಇದೆ ಅವ್ರು ಮಾತ್ರ ವೋಟಿಂಗ್ ಮಾಡ್ಲಿಕ್ಕೆ ಪರ್ಮಿಷನ್ ಇರುತ್ತೆ. ಸೊ ಅವರಿಗೆ ಇಲ್ಲಿ ಪರ್ಮಿಷನ್, ಯಾಕೆಂದ್ರೆ LGNS ಎಲ್ಲರ ಹತ್ರ ಇರುತ್ತೆ, ಎಲ್ಲರೂ ವೋಟ್ ಮಾಡ್ತಾ ಇರ್ತಾರೆ. ಬೇಕು ಅಂತ ಸಮ್ ಕಮ್ಯುನಿಟಿ ನೂರೆಂಟ್ ಕಾನ್ಸೆಪ್ಟ್ ಅಥವಾ ಬೇರೆ ಬೇರೆ ಮಾಡ್ತಾ ಇರ್ತಾರೆ, ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬರ್ಲಿ ಅಂತ ಸುಮ್ನೆ ನೆಗೆಟಿವ್ ವೋಟಿಂಗ್ ಮಾಡಿರ್ತಕ್ಕಂಥದ್ದು ಕೂಡ ಮೇ ಬಿ ಸಿಸ್ಟಮ್ ನೋಡಿರ್ಬೋದು. ಬಟ್ ಇಲ್ಲಿ ಯಾರು ಒಂದು ಪ್ರೊಡಕ್ಟಿವ್ ಅಲ್ಲಿ, ಒಂದು ಯುನಾಟಿಯಲ್ಲಿ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಇರ್ತಾರೆ. ಓಕೆ, ಸೊ
ಇಲ್ಲಿ GLGNS ಥ್ರೂ ವೋಟಿಂಗ್ ಮಾಡ್ತಕ್ಕಂಥದ್ದು. ಓಕೆ, ಸಿಸ್ಟಮ್ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ತರದ ಒಂದು ವೇಲ್ಸ್ ಸೆಲ್ಲಿಂಗ್, ಹ್ಯೂಜ್ ಸೆಲ್ಲಿಂಗ್ ಸಿಸ್ಟಮ್ ಅಲ್ಲಿ ಇಲ್ಲ. ಓಕೆ, ಈಗ ಡಾವ್ ಪ್ರೋಟೋಕಾಲ್ ಏನ್ ತಂದಿದೆ, ಇದು ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತಂದ್ರೆ, ಸಾಕಷ್ಟು ನಾವು ಅಲ್ಲಿ ILO ದಲ್ಲಿ ನೋಡಿದ್ವಿ, ಯಾವಾಗ $5.8 ಇತ್ತು ಟೋಕನ್, ಜಸ್ಟ್ ILO ಇನಿಷಿಯಲ್ ಲಿಕ್ವಿಡಿಟಿ ಆಫರ್ ಬಿಟ್ಟಿದ್ರಿಂದ ಏನಾಯ್ತು, ದ ಪ್ರೈಸ್ ಕಂಪ್ಲೀಟ್ಲಿ ಡ್ರಾಪ್ ಟು $3.5 ತನಕ ಡ್ರಾಪ್ ಆಯ್ತು. ಓನ್ಲಿ ಬಿಕಾಸ್ ಏನಾಯ್ತು, ಅದು ಇಟ್ಸ್ ಅ ನ್ಯಾಚುರಲ್ ಪ್ರೋಸೆಸ್. ಯಾರಿಗೂ ಕೂಡ ಹೋಲ್ಡ್ ಮಾಡೋದಾಗ್ಲಿ ಕಂಟ್ರೋಲ್ ಮಾಡೋದಾಗ್ಲಿ ಇಲ್ಲ. ಸೊ ಅವರು ಟೋಕನ್ ನ ಸ್ಟೇಕ್ ಮಾಡಿರ್ತಾರೆ, ಅವರಿಗೆ ಆದಂತ ಲಾಭ ಬಂದಿರುತ್ತೆ, ಆ ಲಾಭದಲ್ಲಿ ಅವರು ಪ್ರಾಫಿಟ್ ಅನ್ನ ಬುಕ್ ಮಾಡ್ತಾ ಇರ್ತಾರೆ. ಬಟ್ ಅದ್ರ ಜೊತೆ ಜೊತೆ ಏನಾಗ್ತಿತ್ತು, ಪ್ಯಾನಿಕ್ ಸೆಲ್ಲರ್ಸ್ ಕ್ರಿಯೇಟ್ ಆಗ್ತಿದ್ರು, ಪ್ಯಾನಿಕ್ ಆಗೋರು ಹೋಗ್ತಾ ಇದ್ರು. ಅದ್ರ ಜೊತೆ ಜೊತೆ ಏನೆಲ್ಲ ಸಾವಿರಾರು ಜನ ರ್ಯಾಂಕ್ ಹೋಲ್ಡರ್ಸ್ ಇದ್ರು, ಅವರು ಕೂಡ ಏನ್ ಮಾಡ್ತಾ ಇದ್ರು, ಸಿಸ್ಟಮ್ ಅಲ್ಲಿ ಟೋಕನ್ ಮ್ಯಾನುಪ್ಲೇಟ್ ಆಗ್ತಾ ಇತ್ತು ಪ್ರೈಸ್ ಅಲ್ಲಿ, ಅಥವಾ ಅದು ಕೂಡ ಬಿಗ್ಗೆಸ್ಟ್ ಡ್ರಾಪ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಈ ಡಾವ್ ಪ್ರೋಟೋಕಾಲ್ ಏನಿದೆ, ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. 100% ಇದರಿಂದ ಸಾಕಷ್ಟು ರ್ಯಾಂಕ್ ಹೋಲ್ಡರ್ಸ್ ಕೂಡ ಡೈಲಿ ಎವ್ರಿ 2-3 ಟೈಮ್ಸ್ ಅವರಿಗೆ ಟೋಕನ್ಸ್ ಬರ್ತಾ ಇದೆ. ಅವರು ಕೂಡ ಸಿಸ್ಟಮ್ ಅಲ್ಲಿ ಈಗ ಕಾಂಟ್ರಿಬ್ಯೂಟರ್ ಆಗ್ತಾರೆ. ಎಗೇನ್ ಸಿಸ್ಟಮ್ ಯಾವ ತರ ಲಾಂಗಿಟಿವಿಟಿ ಹೋಗುತ್ತೆ ಅಂತಕ್ಕಂಥದ್ದನ್ನ ವಿಚಾರ ಮಾಡಬಹುದು. ಓಕೆ, ಸಿಸ್ಟಮ್ ಅಂದ್ರೆ ಫರ್ದರ್ ಪ್ರೋಟೋಕಾಲಿಗೋಸ್ಕರ ಫರ್ದರ್ ಸಿಸ್ಟಮ್ ಒಂದು ಲಾಂಗಿಟಿವಿಟಿ ವಿಚಾರ ಇಟ್ಕೊಂಡು ಸಾಕಷ್ಟು ವಿಚಾರಗಳನ್ನ ಈವನ್ ಫಸ್ಟ್ ಡೇನೆ ಅದನ್ನ ಕಂಪ್ಲೀಟ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಮತ್ತೆ ಇದರಲ್ಲಿ ಏನೆಲ್ಲ ವಿಚಾರಗಳಿದೆ, ಅದು ಯಾವುದು ಕೂಡ ಇವತ್ತು ಹೇಳ್ತಾ ಇರೋದಲ್ಲ, ವೈಟ್ ಪೇಪರ್ ಅಲ್ಲಿ ಅದನ್ನ ಇನ್ ಡೆಪ್ತ್ ಹೇಳ್ದೆ ಒಂದು ಶಾರ್ಟ್ ಫಾರ್ಮ್ ಅಲ್ಲಿ ಆಲ್ರೆಡಿ ವೈಟ್ ಪೇಪರ್ ಅಲ್ಲಿ ಫಸ್ಟ್ ಡೇನೆ ಸಿಸ್ಟಮ್ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥದ್ದು. NFT ಆಗಿರ್ಬೋದು, NFT ಅಲ್ಲೇ ಸಾಕಷ್ಟು NFT ಗಳು ಬರ್ತಕ್ಕಂಥ ದಿನಗಳಲ್ಲಿ ಬರುತ್ತೆ ಅನ್ನೋದಾಗಿರ್ಬೋದು. ಸೊ ಅನುಬಿಸ್ ಬ್ಲಾಕ್ ಚೈನ್ ಬಗ್ಗೆ ಆಗಿರ್ತಕ್ಕಂಥದ್ನ ನಾವು ನೋಡ್ಬೋದು. ಓಕೆ, ಸೊ ಈ ತರ ಸಿಸ್ಟಮ್ ನೆಕ್ಸ್ಟ್ 2 to 3 ಡೇಸ್ ಸಾಕಷ್ಟು ವಿಚಾರಗಳೊಂದಿಗೆ ಕಂಪ್ಲೀಟ್ ಮೈಗ್ರೇಷನ್ ಆಗ್ತಾ ಇದೆ. ಇವತ್ತು ಪಾಲಿಗಾನ್ ಬ್ಲಾಕ್ ಚೈನ್ ಕೂಡ ವರ್ಕ್ ನಡೀತಾ ಇತ್ತು, ಮೇ ಬಿ ಅಪ್ಡೇಟ್ ನಡೀತಾ ಇತ್ತು. ಅದ್ರ ಜೊತೆ ಜೊತೆ ಸಿಸ್ಟಮ್ ಬ್ಯಾಕ್ ಎಂಡ್ ಅಲ್ಲಿ ಆಲ್ರೆಡಿ ನಾವು ಫೇಸ್ ನೋಡ್ತಾ ಇದೀವಿ, ಯಾವ ತರ ಅನುಬೀಸ್ ಅವೇಕನ್ ಜೊತೆ ಇಮಿಡಿಯೇಟ್ಲಿ ನಾವು ಯಾವ ತರ ಯೂಸ್ ಮಾಡ್ಬೋದು. ಪ್ರೋಟೋಕಾಲ್ ಕಂಪ್ಲೀಟ್ಲಿ ವೆಬ್ಸೈಟ್ ಸಾಕಷ್ಟು ಆಪ್ಷನ್ಸ್ ಜೊತೆಗೆ ಒಂದೇ ಪೇಜ್ ಅಲ್ಲಿ ಬಂದಿರತಕ್ಕಂಥದ್ನ ಸರ್ ನಾವು ಸ್ಕ್ರೀನ್ ನೋಡ್ಬೋದು. ಬರ್ತಾ ಇಲ್ಲ. ಓಕೆ, ಸ್ಕ್ರೀನ್ ಶೇರ್ ಆಗ್ತಾ ಇಲ್ವಾ? ಫೈನ್. ಸೊ ನಾವು ತಿಳ್ಕೊಬೇಕಾಗಿರೋ ವಿಚಾರ ಏನು ಅಂತಂದ್ರೆ, ವೆರಿ ಇಂಪಾರ್ಟೆಂಟ್, ಸಿಸ್ಟಮ್ ಏನ್ ಮಾಡ್ಲಿಕ್ಕೆ ಹೊರಟಿದೆ, ನಿಜವಾಗ್ಲೂ ಸಿಸ್ಟಮ್ ಮಾರ್ಕೆಟ್ ಅಲ್ಲಿ ಏನ್ ರಿಯಲಿ ಒಂದು ಡಿಫಿ ಪ್ರೋಟೋಕಾಲ್, ಒಂದು ಡಿಸೆಂಟ್ರಲೈಸ್ಡ್ ಒಂದು ಪ್ರೋಟೋಕಾಲ್ ಏನಕ್ಕೋಸ್ಕರ ಬಂದಿರತಕ್ಕಂಥದ್ದು ಅನ್ನೋದು ಉದ್ದೇಶ ಏನು ಅಂದ್ರೆ, ಒಂದು ಜನರಲಿ 2 ನಿಮಿಷದ ವಿಡಿಯೋದಲ್ಲಿ ಕೇಳ್ತಾ ಇದ್ದಾರೆ, ಇದು ನಾನು ಗ್ರೂಪ್ ಅಲ್ಲೂ ಶೇರ್ ಮಾಡ್ತೀನಿ. ಸೊ ಸಿಸ್ಟಮ್ ಏನಾಗ್ತಿದೆ, US ಹೋಲ್ಡಿಂಗ್ ಕಂಪ್ಲೀಟ್ಲಿ US ಡಾಲರ್ ಥ್ರೂ ಏನೆಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟ್ ಸಾಕಷ್ಟು ವ್ಯವಹಾರಗಳು ಏನಾಗ್ತಾ ಇದೆ. ಸೊ ಓನ್ಲಿ ದ US ಡಾಲರ್ ಇಂದ ಏನೆಲ್ಲ ಒಂದು ಯೂಸ್ ಕೇಸ್ ಒಂದು ವ್ಯವಹಾರ ನಡೆಯುತ್ತೆ, ಅದರಿಂದ ಸಿಸ್ಟಮ್ ಯಾವ ತರ ಕಂಟ್ರೋಲ್ ಮಾಡ್ತಾ ಇದೆ, USD ಅಂತಕ್ಕಂಥದ್ದು ಯಾವ ಪ್ರಮಾಣದಲ್ಲಿ ತಂದೆ ಆದಂತ ಬೆಲೆ ಹೆಚ್ಚಾಗ್ತಾ ಇದೆ, ಕಂಟ್ರೋಲ್ ಮಾಡ್ತಾ ಇದೆ. ಅದರಿಂದ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಮೋನೋಪೋಲಿ ಕ್ರಿಯೇಟ್ ಆಗುತ್ತೆ. ಅದರಿಂದ ಯಾವ ತರ ಸಾಕಷ್ಟು ಬೇರೆ ಬೇರೆ ಕಂಟ್ರಿಗೆ ಲೈಕ್ ಹೊಡೆತ ಕೊಡುತ್ತೆ, ಅದರಿಂದ ಬ್ಯಾಡ್ ಇಂಪ್ಯಾಕ್ಟ್ ಏನಾಗುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಅದಕ್ಕೆ ಸೊಲ್ಯೂಷನ್ ಆಗಿ ಅದಕ್ಕೆ ಅಂದ್ರೆ ಅದು ಟ್ರೆಡಿಷನಲ್ ಮಾರ್ಕೆಟ್, ಒಂದು ಡಿಸೆಂಟ್ರಲೈಸ್ಡ್ ಅಲ್ಲೂ ಕೂಡ ಸೊ ಬೇರೆ ಬೇರೆ ಪ್ರೋಟೋಕಾಲ್ USDT ಏನೆಲ್ಲ ಇದೆ, ಸೊ ಅದರದ್ದು ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಕಂಪ್ಲೀಟ್ಲಿ ಒಂದು USD ಒಂದು ಕರೆನ್ಸಿ ಅಂತಕ್ಕಂಥದ್ದು ಒಂದು ದೇಶಕ್ಕೆ ಅಥವಾ ಒಂದು ಒಂದು
ಪ್ಲೇಸಿಗೆ ಸೀಮಿತವಾದಂತ ಒಂದು ಕರೆನ್ಸಿ ಜಗತ್ತಿಗೆ ಒಂದು ಕಂಟ್ರೋಲ್ ಮಾಡಬಾರ್ದು. ಒಂದು ಪಬ್ಲಿಕ್ ಓರಿಯೆಂಟೆಡ್ ಸಿಸ್ಟಮ್ ಸ್ಟೇಬಲ್ ಕಾಯಿನ್ ಕಂಟ್ರೋಲ್ ಮಾಡಬೇಕು, ಅಥವಾ ಕ್ರಿಪ್ಟೋದಲ್ಲಿ ಪಬ್ಲಿಕ್ ಇಶ್ಯೂ ಮಾಡಿರ್ತಕ್ಕಂಥದ್ದು, ಪಬ್ಲಿಕ್ ಡಿಸೈಡ್ ಮಾಡಿರ್ತಕ್ಕಂಥ ಟೋಕನ್ ಲೈಕ್ ಬೂಮ್ ಆಗ್ಬೇಕು, ಅದ್ರದ್ದು ಉದ್ದೇಶ ಇಟ್ಕೊಂಡು ಸಿಸ್ಟಮ್ ಹೊಡಿರ್ತಕ್ಕಂಥದ್ದು. ಬರ್ತಕ್ಕಂಥ ದಿನಗಳಲ್ಲಿ ಅನುಬೀಸ್ ಬ್ಲಾಕ್ ಚೈನಿನ ಅನುಬಿ ಕಾಯಿನ್ ಅಪ್ಡೇಟ್ ಆಗಿರ್ಲಿ, ಸ್ಟೇಬಲ್ ಕಾಯಿನ್ ಆಗಿರ್ಲಿ, ಸಾಕಷ್ಟು ಅಪ್ಡೇಟ್ ಬರುತ್ತೆ. ಸೊ ನಾನು ಹೇಳಕ್ ಹೊರಟಿದ್ದೊಂದೇ, ಆಗ್ಲೇ ಮತ್ತೆ ಸಾರಿ. ಅಂಡ್ ಸಾಕಷ್ಟು ಈ ರೀತಿಯ ವರ್ಸ್ಟ್ ಸಿನಾರಿಯೋ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲೂ ಕೂಡ, ಓಕೆ, ಸೊ ನಮಗೇನು ಇನ್ಕಮ್ ಜನರೇಟ್ ಆಗ್ತಾ ಇದೆ, ಅಥವಾ ಸಾಕಷ್ಟು ಜನಕ್ಕೆ APY ಕಮ್ಮಿ ಬರ್ತಾ ಇದೆ ಸರ್, ಅಥವಾ APY ಅಲ್ಲಿ ಏನೆಲ್ಲ ಅಂತಕ್ಕಂಥದ್ದು ಕೂಡ ಇದೆ. ಸೊ ಇದು ಕೂಡ ಇನ್ನ ನಾವು ನೆಕ್ಸ್ಟ್ 3-4 ಡೇಸ್ಗೆ ವೇಟ್ ಮಾಡ್ಬೇಕಾಗುತ್ತೆ. ಸೊ ಅದರಲ್ಲಿ ಯಾವ ತರ ಲೈಕ್ ಇವನ್ ಅಪ್ಡೇಟ್ ಆಗುತ್ತೆ ಅಂತಕ್ಕಂಥದ್ದನ್ನ. ಸೊ ಈವನ್ 100 ಟೋಕನ್ ಸ್ಪ್ಯಾನ್ ಆಫ್ 1 ಇಯರ್ ಅಲ್ಲಿ ರೈಟ್ ನಾವು APYಗೆ ಮೇ ಬಿ 650 ಟೋಕನ್ಸ್ ತೋರಿಸ್ತಾ ಇದೆ. ಓಕೆ, ಬಟ್ ಇದನ್ನ ಅರ್ಥ ಮಾಡ್ಕೋಬೇಕಾಗಿರೋದು, APY ಕಮ್ಮಿ ಆಗಿದೆ, ಕಮ್ಮಿ ಆಗ್ತಾ ಇದೆ ಅಂತಕ್ಕಂಥದ್ನ ನಿಮ್ಮ ತಲೆಯಲ್ಲಿದ್ರೆ, ಸೊ ಅದರಿಂದ APY ಕಮ್ಮಿ ಆದಷ್ಟು ಕೂಡ ಪ್ರೈಸ್ ನ ಸ್ಟೆಬಿಲಿಟಿ ಒಂದೇ ಕಡೆ ನಿಲ್ಲುತ್ತೆ. ಯಾವಾಗ APY ತುಂಬಾ ಜಾಸ್ತಿ ಇರುತ್ತೆ, ಪ್ರೈಸ್ ಅಲ್ಲಿ ಅನ್ಸ್ಟೆಬಿಲಿಟಿ ಕಾಣ್ತಕ್ಕಂಥದ್ದು ನಾವು ಸಹಜ. ಅಂದ್ರೆ ನಾವು 15 ತಿಂಗಳು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆದಾಗ, ಸೊ 100 ಟೋಕನ್ಸ್ಗೆ ಎವ್ರಿ ಡೇ 1.5%, 1.3% ಅಷ್ಟು APY ಬರ್ತಾ ಇತ್ತು. ಮಂತ್ಲಿ ಕಾಂಪೌಂಡಿಂಗ್ ಅಲ್ಲಿ ಅಪ್ ಟು 45% ತನಕ. ಬಟ್ ಅವಾಗ ಪ್ರೈಸ್ ಸ್ಟೆಬಿಲಿಟಿ ಕಂಪ್ಲೀಟ್ಲಿ ಸ್ಟೇಬಲ್ ಆಗಿ ಇರ್ತಾ ಇರ್ಲಿಲ್ಲ. ಯಾವುದೇ ಒಂದು APY ತಗೊಳ್ಳಿ, ಯಾವಾಗ ಕಮ್ಯುನಿಟಿ ಡಿಮ್ಯಾಂಡಿಂಗ್ ರೇಷಿಯೋದಲ್ಲಿ ಸಿಸ್ಟಮ್ ಅನ್ನ ಅಕ್ಸೆಪ್ಟ್ ಮಾಡುತ್ತೆ, ಡಿಮ್ಯಾಂಡಿಂಗ್ ರೇಷಿಯೋದಲ್ಲಿ ಒಂದು ಕಂಪ್ಲೀಟ್ಲಿ ಫಿಲ್ಟರಿಂಗ್ ಆಗ್ತಾ ಹೋಗುತ್ತೆ, ಆ ಟೈಮಲ್ಲಿ ಒಂದು ಪ್ರೈಸ್ ವೇರಿಯೇಷನ್ ನಾವು ಅಷ್ಟಾಗಿ ಇಂಬ್ಯಾಲೆನ್ಸ್ ನೋಡ್ಲಿಕ್ಕೆ ಆಗಲ್ಲ. ಅಂದ್ರೆ ಇಂಬ್ಯಾಲೆನ್ಸ್ ಆಗ್ಲಿಲ್ಲ ಅಂದ್ರೂ ಕೂಡ, ಸೊ ವಿ ವಿಲ್ ಗೆಟ್ ಅ ವೆರಿ ಗುಡ್ ಪ್ರಾಫಿಟ್ ಕಂಪ್ಯಾರಿಟಿವ್ಲಿ ಎನಿ ಅದರ್ ಮಾರ್ಕೆಟ್. ಸೊ ನಾವು ನೋಡೋದಾದ್ರೆ, ಸೊ ಒಂದು ಅದು ಕನ್ಸಿಸ್ಟೆನ್ಸಿ ಮೇಂಟೈನ್ ಆದ್ರೂ ಕೂಡ ಒಂದು ಒಳ್ಳೆ ಪ್ರಾಫಿಟ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ರ ಜೊತೆ ನಾವು ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ಅನುಬೀಸ್ ನ ಪ್ರೊಡಕ್ಟಿವಿಟಿ, ಕಮಿಂಗ್ ಪ್ರೋಟೋಕಾಲ್ ಆಗಿರ್ಬೋದು, ಕಮಿಂಗ್ ಟೆಕ್ನಾಲಜಿ ಆಗಿರ್ಬೋದು, ಝೀರೋ ನಾಲೆಡ್ಜ್ ಪ್ರೂಫ್, ಅಥವಾ ಸಾಕಷ್ಟು ಬ್ಲಾಕ್ ಚೈನ್ ಆಲ್ರೆಡಿ ಅನುಬಿ ಫೌಂಡೇಶನ್ ಏನಿದೆ ಆಲ್ರೆಡಿ ಅಫಿಷಿಯಲಿ, ಈಗ ಜೆನಿಸಿಸ್ ಒಂದು ಆಲ್ರೆಡಿ ಸಿಂಗಾಪುರ್, ವಿಯೆಟ್ನಾಮ್ದು ಕೂಡ ಅಫಿಷಿಯಲಿ ಒಂದು ಬೇರೆ ಬ್ಲಾಕ್ ಚೈನ್ ಸಿಸ್ಟಮ್ ಜೊತೆ ಆಲ್ರೆಡಿ ಒಂದು ತಮ್ಮದೇ ಆದಂತ ಪ್ರೋಟೋಕಾಲ್ ನ ಸಬ್ಮಿಟ್ ಮಾಡ್ತಾ ಇದೆ. ಅನುಬಿ ಫೌಂಡೇಶನ್ ಏನಿದೆ ಆಲ್ರೆಡಿ ಅನುಬೀಸ್ ಚೈನಿಗೆ ಆಲ್ಮೋಸ್ಟ್ $300 ಮಿಲಿಯನ್ ಅಷ್ಟು ಫಂಡಿಂಗ್ ಮಾಡ್ತಾ ಇದೆ ಅಂತಕ್ಕಂಥದ್ನ ನಾವಿಲ್ಲಿ ಅಫಿಷಿಯಲ್ ಪೇಜ್ ಅಲ್ಲೇ ಸೊ ಇನ್ಫಾರ್ಮೇಶನ್ ಬಂದಿರತಕ್ಕಂಥದ್ದು. ಸೊ ಅದನ್ನು ಕೂಡ ನಾನು ಆಲ್ರೆಡಿ ಗ್ರೂಪ್ ಅಲ್ಲಿ ಫಾರ್ವರ್ಡ್ ಮಾಡಿದ್ದೀನಿ. ಸೊ ಅಫಿಷಿಯಲಿ ಇನ್ಫಾರ್ಮೇಶನ್ ಬಂದಿರತಕ್ಕಂಥದ್ದು ಅಂದ್ರೆ, ಸೊ ಯಾವ್ದೋ ಒಂದು $300 ಮಿಲಿಯನ್ ನ ಸುಮ್ನೆ ಫಂಡಿಂಗ್ ಅನುಬಿ ಫೌಂಡೇಶನ್ ಏನಿದೆ ಅನುಬೀಸ್ ಚೈನಿಗೆ ಮಾಡಿರ್ತಕ್ಕಂಥದ್ದಲ್ಲ. ತಂದೆ ಆದಂತ ಒಂದು ಪ್ರೋಟೋಕಾಲ್ ಸಿಸ್ಟಮ್ ಕಮಿಂಗ್ ಡೇಸ್ ಅಲ್ಲಿ ಯಾವ ತರ ಒಂದು ಪ್ರೊಡಕ್ಟಿವಿಟಿ ವೇ ಅಲ್ಲಿ, ಓಕೆ, ಏನಿದೆ LGNS ಸ್ಟೇಕು ಅನ್ಸ್ಟೇಕು, ನಾವೇನು ಕಮ್ಯುನಿಟಿ ಇನ್ವಾಲ್ವ್ ಆಗ್ತಾ ಇದ್ವಿ, ಅದು ಒಂದ್ ಕಡೆ ಆದ್ರೆ ದ ಬ್ಲಾಕ್ ಚೈನ್ ಬಿಹೈಂಡ್ ದ ಸಿಸ್ಟಮ್, ಆ ಬ್ಲಾಕ್ ಚೈನ್ ಈಗ ಸದ್ಯದ ಮಾರ್ಕೆಟ್ಗೆ ಯಾವ ತರ ಅವಶ್ಯಕತೆ ಇದೆ ಅನ್ನೋದ್ರ ಬೇಸ್ಡ್ ಮೇಲೆ, ಸೊ ಇದರದ್ದು ಫ್ಯೂಚರ್ ಒಂದು ರೋಡ್ ಮ್ಯಾಪ್ ಒಂದಿಗೆ ಸಿಸ್ಟಮ್ ಹೊಟ್ಟಿರ್ತಕ್ಕಂಥದ್ದು, ಅದರದ್ದು ಸ್ಟ್ರೆಂತ್ ನಾವು ಆಲ್ರೆಡಿ ನೋಡಿದೀವಿ. ಓಕೆ, ಸಾಕಷ್ಟು ವೇ ಅಲ್ಲಿ ನೆಗೆಟಿವಿಟಿ, ಅಥವಾ ನಾವು ಆಲ್ರೆಡಿ ಹೇಳಿದೆ ಬೇರೆ ಸಿಸ್ಟಮ್ ತರ ಒಂದು ಕಂಪ್ಯಾರಿಸನ್ ಈ ಸಿಸ್ಟಮ್ ಅಲ್ಲಿ ವರ್ಕ್ ಆಗಲ್ಲ. ಒಂದು ಲಾಂಗ್ ಟರ್ಮ್ ಇರಬೇಕು, ಒಂದು ಲಾಂಗ್ ಟರ್ಮ್ ವಿಷನ್, ಒಂದು ಸಸ್ಟೈನಬಿಲಿಟಿ ಆ ಥಿಂಕಿಂಗ್ ಇದ್ದಾಗ ಮಾತ್ರ ಸೊ ನಾವಿಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ ಸಾಧ್ಯ. ಬೇರೆ ಸಿಸ್ಟಮ್ಗೆ ಅಥವಾ ನಮ್ಮ ಕಮಿಟ್ಮೆಂಟಿಗೆ, ಗ್ರೀಡಿಗೆ 100% ಆಲ್ರೆಡಿ ಸಾಕಷ್ಟು ಸಿಸ್ಟಮ್ ಅಲ್ಲಿ ನೋಡಿದೀವಿ. ಓಕೆ, ಬಟ್ ಪ್ರೆಸೆಂಟ್ ಫಿನಾನ್ಷಿಯಲ್ ಯಾವ ತರ ಓವರ್ ಆಲ್ ಕ್ರಿಪ್ಟೋ ಜರ್ನಿ ಕಂಪ್ಲೀಟ್ಲಿ ವರ್ಕ್ ಆಗ್ತಿದೆ ಅದಕ್ಕೆ ಕಂಪೇರ್ ಮಾಡ್ಕೊಂಡು ಸಿಸ್ಟಮ್ ಅನ್ನ ನೋಡಿ, ಓಕೆ, ಯಾವುದೇ ತರದ ಬೇರೆ ಸಿಸ್ಟಮ್ಗೆ ಕಂಪೇರ್ ಮಾಡ್ಕೊಂಡು ಅದರದ್ದು ಎಂಡ್ ಜರ್ನಿ ಅಥವಾ ಅದರದ್ದು ಯಾವ ತರ ನೋಡಿ, ಸಾಕಷ್ಟು ಸಿಸ್ಟಮ್ ಅಲ್ಲಿ ನಾವು ನೋಡಿದೀವಿ. ಮೇ ಬಿ ಇನ್ವೆಸ್ಟರ್ ಯಾರು ಪ್ರಮೋಟ್ ಮಾಡ್ತಾರೆ ಈ ವಿಲ್ ಮೇಡ್ ಅ ಯೂಜ್ ಮನಿ, ಅವ್ರು ಇನ್ಕಮ್ ಮಾಡ್ಬೋದು. ಬಟ್ ಇನ್ವೆಸ್ಟರ್ ನಿಜವಾಗ್ಲೂ ಅವರಿಗೆ ಒಂದು ರೈಟ್ ವೇ ಸಿಕ್ಕಿದೆನಾ ಅಂತ ನೋಡೋದಾದ್ರೆ, ಸೊ ಸಾಕಷ್ಟು ಕಂಪ್ನಿಗಳಲ್ಲಿ ದಟ್ ಎಂಡ್, ಆ ಎಕ್ಸಿಟಿಂಗ್ ಫೇಸ್ ಏನಿರುತ್ತೆ ಆಲ್ಮೋಸ್ಟ್ ಒಂದು ಬ್ಯಾಡ್ ಜರ್ನಿ ಅಂತಾನೆ ಹೇಳ್ಬೋದು. ಓಕೆ, ಬಟ್ ಇಲ್ಲಿ ಟಿಲ್ ಟುಡೇ ದ ಇನ್ವೆಸ್ಟರ್ಸ್ ಆರ್ ವೆರಿ ಹ್ಯಾಪಿ, ದೇ ಆರ್ ಗೆಟಿಂಗ್ ಎವ್ರಿ ಡೇ ಸ್ಟೇಕಿಂಗ್ ಬೆನಿಫಿಟ್ ಆಗಿರ್ಬೋದು. ಬಟ್ ಕಾಂಪೌಂಡಿಂಗ್ ಇಸ್ ದ ಪ್ರೈಸ್, ಕಾಂಪೌಂಡಿಂಗ್ ಆಸ್ ಅ ಪ್ರೈಸ್ ಅಂತ ನಾವು ಇನ್ವಾಲ್ವ್ ಆಗ್ಬೇಕು. ಇಲ್ಲಿ LGNS ನ ಪ್ರೈಸ್ ಮೇಲೆ ನಾವು ಇಲ್ಲಿ ನಮ್ಮ ಗ್ರೋತ್ ನ ಇನ್ಸ್ಟಂಟೇನಿಯಸ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. 100% ಬರ್ತಕ್ಕಂಥ ದಿನಗಳಲ್ಲಿ ಆಲ್ರೆಡಿ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಒಂದು ಮ್ಯಾಜಿಕ್ ಇದೆ, ಬರ್ತಕ್ಕಂಥ ದಿನಗಳಲ್ಲಿ APY ಸ್ಟೆಬಿಲಿಟಿ ಆಗ್ತಾ ಇರತಕ್ಕಂಥದ್ದನ್ನ ನೋಡ್ತಾ ಇದೀವಿ. ಓಕೆ, ಸೊ ಅನುಬೀಸ್ ಬ್ಲಾಕ್ ಚೈನ್ ಏನು ಕಂಪ್ಲೀಟ್ಲಿ 90% ಮೈಗ್ರೇಷನ್ ಕಮ್ಯುನಿಟಿ ಮೈಗ್ರೇಷನ್ ಆದ ನಂತರ ಅನುಬೀಸ್ ಕಾಯಿನ್ ಏನ್ ಲಾಂಚ್ ಆಗುತ್ತೆ, ಓಕೆ, ಅನುಬೀಸ್ ಕಾಯಿನ್ ನ ಟೋಟಲ್ ಸಪ್ಲೈ ಬಂದು 2,10,00,000 ಮಾತ್ರ.
ಓಕೆ. ಸೊ ಇದನ್ನ ನಾನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ, ಬರ್ತಕ್ಕಂಥ ದಿನಗಳಲ್ಲಿ LGNS ನ ಬೆಲೆ ಡೇ ಬೈ ಡೇ ಯಾವ ತರ ಗ್ರೋತ್ ಆಗುತ್ತೆ ನೋಡಿ. APY ಕಮ್ಮಿ ಇರುತ್ತೆ ಆ ಟೈಮಲ್ಲಿ ಅಂತ ಅನ್ಕೋಣ, ಬಟ್ ಡಿಮ್ಯಾಂಡಿಂಗ್ ಬೈಯಿಂಗ್ ರೇಷಿಯೋ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಆ ಬೈಯಿಂಗ್ ರೇಷಿಯೋ ಜಾಸ್ತಿ ಆಗ್ತಾ ಇರುತ್ತೆ, ಅದ್ರ ಜೊತೆ ಜೊತೆ ಈಕ್ವಲ್ ಆಗಿ ಬರ್ನಿಂಗ್ ಪ್ರೋಟೋಕಾಲ್ ಕೂಡ ಜಾಸ್ತಿ ಆಗುತ್ತೆ. ಸಾಕಷ್ಟು ಜನ ಅನ್ಕೊಂಡಿದೀವಿ, ತಪ್ಪು ಗ್ರಹಿಕಲಿದೀವಿ, ಇವತ್ತು LGNS ನಲ್ಲಿ LGNS ನ ಖರೀದಿ ಮಾಡೋದು ಇಟ್ಸ್ ಅ ವೆರಿ ಬ್ಯಾಡ್ ಟೈಮ್, ನಿಜವಾಗ್ಲೂ ರೈಟ್ ಟೈಮ್ ಅಲ್ಲ ಅಂತ ಅನ್ಕೊಂಡಿದೀವಿ. ಬಟ್ ಯಾರಿಗೆ ಈ ಮಾತನ್ನ ನೆನ್ಪಿಟ್ಕೊಳ್ಳಿ, ಯಾರ ಹತ್ರ LGNS ಜಾಸ್ತಿ ಇರುತ್ತೆ, ಯಾರು ಸ್ಟೇಬಲ್ ಕಾಯಿನ್ ನ ಬರ್ನ್ ಮಾಡಿ ಮಿಂಟ್ ಮಾಡ್ಲಿಕ್ಕೆ ಎಲಿಜಿಬಿಲಿಟಿ ಇರ್ತಾರೆ, ಈ ವಿಲ್ ಬಿ ದ ಮೇಜರ್ ಬಿಗ್ ಬೆನಿಫಿಟ್ ಹೋಲ್ಡರ್ ಇನ್ ದ LGNS. ಅಂದ್ರೆ ಅದರ ಅರ್ಥ, ಫಾರ್ ಎಕ್ಸಾಂಪಲ್ 1 ವರ್ಷದ ಮುಂಚೆ ನಾನು ಫಾರ್ ಎಕ್ಸಾಂಪಲ್ $100 ಎಷ್ಟು LGNS ಸಿಗ್ತಾ ಇತ್ತು, ಅರೌಂಡ್ 5 LGNS ಅಂತ ಅನ್ಕೋಣ, ಒಂದು $15-20. ಓಕೆ, 5 LGNS ಸಿಗ್ತಾ ಇತ್ತು. 5 LGNS ಗೆ ಮಂತ್ಲಿ ಎಷ್ಟು ಟೋಕನ್ ಬರ್ತಾ ಇತ್ತು, ಎಕ್ಸ್ಟ್ರಾ 1-1.5 ಟೋಕನ್ ಬರ್ತಾ ಇತ್ತು. ಅಂದ್ರೆ ಅವಾಗ ಸಿಸ್ಟಮ್ಗಿನ ಮುಂಚೆ ಬಂದಿರೋರ್ಗೆ ಪ್ರತಿ ತಿಂಗಳು ಅವರು 1 LGNS ಅಂದ್ರೆ 1 ಸ್ಟೇಬಲ್ ಕಾಯಿನ್ ಮಾತ್ರ ಖರೀದಿ ಮಾಡ್ಲಿಕ್ಕೆ ಕೆಪಾಸಿಟಿ ಇರ್ತಾರೆ. ಅಂದ್ರೆ ಅವರು ಇವತ್ತು ಕಾಂಪೌಂಡಿಂಗ್ ಅಲ್ಲಿ ಟೋಕನ್ ಮಾಡಿದ್ರು ಕೂಡ, ಸೊ ಅಬ್ಬಬ್ಬ ಅಂದ್ರೆ 2 ಟೋಕನ್ ನ ಜನರೇಟ್ ಮಾಡ್ಲಿಕ್ಕೆ ಎಲಿಜಿಬಿಲಿಟಿ ಇರ್ತಾರೆ. ಬಟ್ ಇವತ್ತು 100 ಟೋಕನ್ ಹಾಕಿ ಸಿಸ್ಟಮ್ ಅಲ್ಲಿ $100 ನ ವರ್ತ್ ಆಫ್ LGNS ನ ಖರೀದಿ ಮಾಡಿದವರಿಗೆ ಎಷ್ಟು ಸಿಗ್ತಾ ಇದೆ, ಅರೌಂಡ್ ಒಂದು 25ರಿಂದ ಒಂದು 30 ಟೋಕನ್ ಅನ್ಕೋಣ, ಆವರೇಜ್ ಒಂದು 25 ಟೋಕನ್ ಅನ್ಕೋಣ. ಓಕೆ, $100 25 ಟೋಕನ್ ಸಿಗುತ್ತೆ. ಸೊ ತಿಂಗಳಿಗೆ ಅರೌಂಡ್ ಒಂದು 17-10% ಅಂತಂದ್ರೆ 5 ಟೋಕನ್ ಮಂತ್ಲಿ ಜನರೇಟ್ ಆಗುತ್ತೆ. 5 ಟೋಕನ್ ಅಂದ್ರೆ 5 ಸ್ಟೇಬಲ್ ಕಾಯಿನ್. ಅಂದ್ರೆ ಯಾರು ಮೇಜರ್ ಅಂದ್ರೆ ಇಲ್ಲಿ ಬರ್ತಕ್ಕಂಥ ದಿನಗಳಿಗೆ ಮೇಜರ್ ಬೆನಿಫಿಟ್ ಹೋಲ್ಡರ್ ಹೂ ವಿಲ್ ಹೋಲ್ಡ್ LGNS, ಈ ವಿಲ್ ಕ್ಯಾಪಬಲ್ ಟು ಬರ್ನ್ ಸೊ ಯಾರ ಹತ್ರ ಬರ್ನ್ ಮಾಡ್ತಾರೆ, ಈ ವಿಲ್ ಕ್ಯಾಪಬಲ್ ಆಫ್ ಅರ್ನಿಂಗ್ ಇನ್ ಅನುಬಿ. ಅಂದ್ರೆ ಇಲ್ಲಿ ಯಾರು ಕೂಡ ಸಿಸ್ಟಮ್ ಅನ್ನ ಮ್ಯಾನುಪ್ಲೇಟ್ ಮಾಡ್ಲಿಕ್ಕೆ ಆಗಲ್ಲ, ಒಂದೇ ಸಲ ಡಿಸಿಷನ್ ತಗೊಳ್ಳಿಕ್ಕೆ ಆಗಲ್ಲ. ಹಾಗಂತ ನಾಳೆ ಅನುಬಿ ಕಾಯಿನ್ ನ ಖರೀದಿ ಮಾಡ್ಲಿಕ್ಕೆ ನಿಮಗೆ ಮನ್ಸಿರುತ್ತೆ, LGNS ಬರೋ ನಿಮಗೆ ಮನ್ಸಿರಲ್ಲ, ಬಟ್ ಅನುಬಿ ಕಾಯಿನ್ ನ ಖರೀದಿ ಮಾಡ್ಬೇಕು. ಓಕೆ, ಬಟ್ ಅನುಬಿ ಕಾಯಿನ್ ನ ಖರೀದಿ ಮಾಡ್ಬೇಕು ಅಂದ್ರೆ ನಿಮ್ಮ ಹತ್ರ ಏನಿರ್ಬೇಕು, LGNS ಇರ್ಬೇಕು. ಹಾಗಂತ ನೀವು LGNS ನೀವು ಫಾರ್ ಎಕ್ಸಾಂಪಲ್ ಒಂದು 100 ಟೋಕನ್ ನ ಖರೀದಿ ಮಾಡ್ತೀರಾ, ಒಂದು $4 ಇದೆ ಅನ್ಕೋಣ. ಅಂದ್ರೆ $400 ಕೊಟ್ಟು 100 ಟೋಕನ್ ಅನ್ನ ಖರೀದಿ ಮಾಡ್ತೀರಾ. ನಿಮಗೆ ಅನುಬಿ ಕಾಯಿನ್ ಬೇಕು, ಇವತ್ತೇ ಬೇಕು. ಓಕೆ, ಇವತ್ತೇ ನಿಮಗೆ ಅನುಬಿ ಕಾಯಿನ್ ಬೇಕು ಅಂತ ಅನ್ಕೋಣ. ನೀವು $4 ಒಂದು LGNS ಬೆಲೆ ಇರುತ್ತೆ, $400 ಕೊಡ್ತೀರಾ, 100 LGNS ಸಿಗುತ್ತೆ. ಬಟ್ ಆ 100 LGNS ನ ಬರ್ನ್ ಮಾಡಿದ್ರೆ ನಿಮಗೆ ಸಿಗೋ ಸ್ಟೇಬಲ್ ಕಾಯಿನ್ ಎಷ್ಟು, 100. ಅಂದ್ರೆ ನೀವು $400 ಕೊಟ್ಟು $100 ಮಾಲ್ನ ತಗೊಳಕ್ ರೆಡಿ ಇರ್ತೀರಾ? ಇಲ್ಲ, ಯಾರು ಕೂಡ ಅದನ್ನ ಡಿಸೈಡ್ ಮಾಡಲ್ಲ ತಗೊಳಕ್ಕೆ. ಅಂದ್ರೆ 100 LGNS ಇಂದ ನಾಳೆ ಯಾರೋ ಖರೀದಿ ಮಾಡಿ ಸಿಸ್ಟಮ್ ಅಲ್ಲಿ ಎಂಟ್ರಿ ಆಗ್ತಾರೆ ಅಂದ್ರೂ ಕೂಡ, ಅವರು ಅನುಬಿ ಕಾಯಿನ್ ನ ಖರೀದಿ ಮಾಡಬೇಕು ಅಂತಂದ್ರೆ ಒಂದು 15 ದಿನ, 1 ತಿಂಗಳು ವೇಟ್ ಮಾಡಬೇಕು. ಬರ್ತಕ್ಕಂಥ LGNS ನ ಲಾಭದಲ್ಲಿ 100 LGNS ಇಂದ ಎಕ್ಸ್ಟ್ರಾ ಕಾಂಪೌಂಡಿಂಗ್ ಏನ್ ಬಂದಿರುತ್ತೆ, ಅದರಿಂದ ಖರೀದಿ ಮಾಡಿ ಇಂದ ಅನುಬಿ ಮಾಡಬೇಕೆ ಹೊರತು ಯಾರು ಕೂಡ ಇಲ್ಲಿ ಸಿಸ್ಟಮ್ ಅನ್ನ ಕಂಟ್ರೋಲ್ಡ್ ಮ್ಯಾನುಪ್ಲೇಟ್ ಅಥವಾ ಏನೂ ಕೂಡ ಮಾಡ್ಲಿಕ್ಕೆ ಆಗಲ್ಲ. LGNS ಇಸ್ ದ ಬೇಸ್. LGNS ಇಸ್ ದ ಮೇನ್ ಪ್ರೋಟೋಕಾಲ್ ಫಾರ್ ಎವ್ರಿ ಪ್ರೊಡಕ್ಟಿವಿಟಿ ಆಫ್ ಅನುಬೀಸ್ ಬ್ಲಾಕ್ ಚೈನ್. ಸೊ ಇದನ್ನ ನಾವು ತಿಳ್ಕೋಬೇಕು. ಸೊ ಬರ್ತಕ್ಕಂಥ ನೆಕ್ಸ್ಟ್ 3 to 4 days ಯಾವ ತರ ಮೈಗ್ರೇಷನ್ ಕಂಪ್ಲೀಟ್ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೋಣ. ಓಕೆ, ಇವತ್ತಿನ ಮೀಟಿಂಗ್ ಸ್ವಲ್ಪ ಲಾಂಗ್ ಆಗಿದ್ರಿಂದ ನಾನು ಯಾವ ತರ ಸ್ಪೈಡರ್ ವೆಬ್ ರಿವಾರ್ಡ್ ಅನ್ನ ವಿಡ್ರಾ ಮಾಡಬೇಕು ಎನರ್ಜಿ ಥ್ರೂ ಅಂತಕ್ಕಂಥದ್ದು ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಓಕೆ, ಸೊ ಯಾರು ಕೂಡ ಸಿಸ್ಟಮ್ ಬಗ್ಗೆ ಲೈಕ್ ನೆಗೆಟಿವಿಟಿ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಸಿಸ್ಟಮ್ ಆತರ ಯಾವುದೇ ತರದ ಸ್ಕ್ಯಾಮ್ ಅಥವಾ ಪ್ಲಾನಿಂಗ್ ಮಾಡೋದೇ ಆಗಿದ್ರೆ ಅವರು ರೈಟ್ ಟೈಮ್ ಎಕ್ಸಿಟ್ ಮಾಡಿರೋರು. ವೈ? ಬಿಕಾಸ್ $163 million ಜನ ಯಾವುದೇ ತರದ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿರೋದು. ನಾಟ್ ಇವನ್ $100, $100K, $163 million. ಅದಕ್ಕೆ ಯಾವುದೇ ತರದ ಇವತ್ತಿಗೂ ಕೂಡ ಇಷ್ಟು ಟೈಮಲ್ಲಿ ಇಷ್ಟೇ ಬರುತ್ತೆ, ಡೈಲಿ ಬರುತ್ತೆ ಅಂತ ಕಂಡೀಷನ್ ಇಲ್ಲ. ಪೀಪಲ್ ಆಟೋಮೆಟಿಕ್ಲಿ ಅವರ ವೈಯಕ್ತಿಕ ನಿರ್ಧಾರದಿಂದ ಅವರು ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಏನೆಲ್ಲ ಪ್ರೋಟೋಕಾಲ್ ಸಿಸ್ಟಮ್ ಅಲ್ಲಿ ಆಡ್ ಆನ್ ಆಗ್ತಿದೆ ಕಮ್ಮಿಂಗ್ ಫ್ಯೂಚರ್ ಒಂದು ಲಾಂಗಿಟಿವಿಟಿಗೋಸ್ಕರ. ಮತ್ತೆ ಸಿಸ್ಟಮ್ ಯಾವಾಗ್ಲೂ ಥಿಂಕ್ ಮಾಡೋದು, ಆಲ್ರೆಡಿ ಹೇಳಿದೀನಿ, ಬಿಗ್ ವೇಲ್ಸ್, ಬಿಗ್ ಇನ್ವೆಸ್ಟರ್ ಸಿಸ್ಟಮ್ ಅಲ್ಲಿ ಆಕ್ಯುಪೈ ಆಗಿದ್ದಾರೆ. ಸೊ ಅವರು ಇನ್ವಾಲ್ವ್ ಆಗಿದ್ದಾರೆ. ಅವರ ಸೋಚ್ ಅವರಿಗೆ ಒಂದು ನಿರ್ಧಾರ ಸಿಕ್ತು ಅಂದ್ರೆ ಬೇರೆ ಎಲ್ಲರಿಗೂ ಕೂಡ ಅಂದ್ರೆ ಸಿಸ್ಟಮ್ ಅನ್ನ ಇಂಬ್ಯಾಲೆನ್ಸ್ ಮಾಡ್ತಕ್ಕಂಥವ್ರು ಕೈ ಇರ್ತಕ್ಕಂಥದ್ದೇ ಅಂತವ್ರ ಕೈಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಸಾಕಷ್ಟು ವಿಚಾರಗಳು ನಾವು ಸೆಲ್ ಟ್ಯಾಕ್ಸ್ ಇರ್ಬೋದು, ಸೊ ಅದೆಲ್ಲವೂ ಕೂಡ ಲಾಂಗಿಟಿವಿಟಿಗೋಸ್ಕರ ಆಗಿರ್ತಕ್ಕಂಥದ್ದು. ಅದರಿಂದ ಯಾವುದೇ ತರದ ಇಂಬ್ಯಾಲೆನ್ಸ್ ಆಗೋದಿಲ್ಲ. ಅದಕ್ಕೆ ಸಾಕಷ್ಟು ವೇ ಇದೆ.
ಯಾವ ತರ ಜನಗಳು ಲೈಕ್ LGNS ಇಂದ ಅನುಬೀಸಿಗೆ ಬರ್ತಾರೆ, ಅನುಬೀಸಿಂದ LGNS ಬರ್ತಾರೆ, ನೆಕ್ಸ್ಟ್ ಬರ್ತಕ್ಕಂಥ ಟೆಕ್ನಿಕಲಿ ಸೆಷನ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ರೈಟ್ ನೌ ಎವ್ರಿಥಿಂಗ್ ಗೋಯಿಂಗ್ ಫೈನ್. ಓಕೆ, ಯಾವುದೇ ತರದ ಚೇಂಜಸ್ ಅಂದ್ರೆ ಸ್ಟೇಕು ಅನ್ಸ್ಟೇಕು ಟ್ರೇಡಿಂಗ್ ಅಥವಾ ವಿಡ್ರಾಲ್ ಕನ್ವರ್ಷನ್ ಯಾವುದೇ ತರದಿಲ್ಲ. ಓನ್ಲಿ ದ ಥಿಂಗ್ ಏನು ಅಂತಂದ್ರೆ ಸ್ಪೈಡರ್ ವೆಬ್ ರಿವಾರ್ಡ್, ಅದಕ್ಕೆ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಕಮ್ಮಿಂಗ್ ಅಪ್ಡೇಟ್ಸ್ ಒಂದಿಗೆ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗೋಣ. ಓಕೆ, ಸೊ ನೆಕ್ಸ್ಟ್ ಮತ್ತೆ ನಾನು ಟೆಕ್ನಿಕಲ್ ಸೆಷನ್ ಅಲ್ಲಿ ಕನೆಕ್ಟ್ ಆಗ್ತೀನಿ. ಓಕೆ, ಸೊ ಯಾವ ತರ ನಾವು ಬಾಂಡ್ ಅನ್ನ ಖರೀದಿ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಖರೀದಿ ಮಾಡ್ಬೋದು, ಯಾವ ತರ ಅನ್ಸ್ಟೇಕ್ ಮಾಡ್ಬೋದು, ಯಾವ ತರ ಅಲ್ಲಿರ್ತಕ್ಕಂಥ ಡೈನ ನಾವು USDT ಗೆ ಕನ್ವರ್ಟ್ ಮಾಡ್ಬೋದು ಅಂತ ಸಾಕಷ್ಟು ವಿಚಾರಗಳನ್ನ ಬರ್ತಕ್ಕಂಥ ಝೂಮ್ ಮೀಟಿಂಗ್ ಅಲ್ಲಿ ನಾನು ಕನೆಕ್ಟ್ ಆಗ್ತೀನಿ. ಸೊ ಇಲ್ಲಿ ಟೆಕ್ನಿಕಲಿ ಥಿಂಗ್ಸ್ ನ ತಿಳ್ಕೊಳ್ತಾ ಎಲ್ಲರೂ ಕೂಡ ಇನ್ಕಮ್ ಜನರೇಟ್ ಮಾಡ್ತಾ ಹೋಗೋಣ. ಓಕೆ, ಸೊ ಯಾವುದೇ ತರದ ನೆಗೆಟಿವಿಟಿಗೆ ಮಾರ್ಕೆಟ್ ಅಲ್ಲಿ ನೆಗೆಟಿವಿಟಿಗೆ ಥಿಂಕ್ ಮಾಡಿ ಡಿಸಿಷನ್ ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಒಂದು ಟೆಕ್ನಾಲಜಿ, ಒಂದು ಕಮ್ಯುನಿಟಿ ಬೇಸ್ಡ್ ಅಲ್ಲಿ ಆಲ್ರೆಡಿ LGNS ಪ್ರೂವ್ ಆಗಿರ್ತಕ್ಕಂಥದ್ದು. ಓಕೆ, ಈ ತರ ಆಲ್ಮೋಸ್ಟ್ ಮೋರ್ ದ್ಯಾನ್ ಆಲ್ರೆಡಿ ಹೇಳಿದ್ದೀನಿ, ಈ ಪ್ರೋಟೋಕಾಲ್ ಅಲ್ಲಿ ಮೋರ್ ದ್ಯಾನ್ ಒಂದು 50 to 60+ ಸಿಸ್ಟಮ್ಸ್ ಮಾರ್ಕೆಟಿಗೆ ಬಂದು ಈವನ್ 3 months ಕೂಡ ಸಸ್ಟೈನ್ ಆಗಿಲ್ಲ. ಅಂಡ್ ದೆನ್ ಸೊ ನೀವು ಯಾವುದೇ ರೂಪದಿಂದ ಯಾವುದೇ ಆಂಗಲ್ ಇಂದ ಕೂಡ ನೋಡಿದ್ರು ಕೂಡ ನೀವು 1 year ಟೈಮ್ ಪೀರಿಯಡ್ ನಿಮ್ದು ಗ್ರೋತ್ ನ ನೋಡಿದ್ರೆ ರೈಟ್ ನಾವು ಯಾವ ಸಿಸ್ಟಮ್ಗೂ ಕೂಡ ನೀವು ಕಂಪೇರ್ ಮಾಡಿ ಇಷ್ಟು ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಸೊ ನಾವೆಲ್ಲ ಏನೆಲ್ಲ ಸಿಸ್ಟಮ್ ಮಾರ್ಕೆಟ್ ಅಲ್ಲಿ ಇದೆ, ನಮ್ ಫಂಡ್ ಅವ್ರ ಕಂಟ್ರೋಲು, ನಮ್ ಫಂಡ್ ಅವ್ರ ಸ್ಟೋರಿ, ನಮ್ ಫಂಡ್ ಬೇಕು ಅಂದಾಗ ಅವ್ರಿಗೆ ಕೇಳ್ಬೇಕಂದ್ರೆ ಎವ್ರಿಥಿಂಗ್ ಡಿಫ್ರೆಂಟ್. ಓನ್ಲಿ ದ LGNS ಸಸ್ಟೈನಿಂಗ್, ಗೋಯಿಂಗ್ ಟು ಸಸ್ಟೈನ್, ವಿಲ್ ಬೂಮ್. ಅದ್ರದ್ದು ಪ್ರೋಟೋಕಾಲ್ ಬೇಸ್ಡ್ ಅಲ್ಲಿ ಸಾಕಷ್ಟು ವೇ ಅಲ್ಲಿ LGNS ನ ಪ್ರೈಸ್ ಅಲ್ಲೂ ಕೂಡ ಬದಲಾವಣೆ ನೋಡ್ಬೋದು. ಬಟ್ ವಿ ಹ್ಯಾವ್ ಟು ಬಿ ಅ ವೆರಿ ಪೇಷನ್ಸ್. ಥ್ಯಾಂಕ್ ಯು ಸೋ ಮಚ್, ವಿಶಿಂಗ್ ಯು ಆಲ್ ದ ಬೆಸ್ಟ್. ಮತ್ತೆ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಕನೆಕ್ಟ್ ಆಗ್ತೀನಿ. ಥ್ಯಾಂಕ್ ಯು ಆಲ್.